ಇವಾಗ ದೀಪವನ್ನು ಅಂಟಿಸೋಣ. ನಾನು ಮುಖ್ಯ ಅತಿಥಿಗಳಾದ ಶಿವಶರಣಪ್ಪನವರು ಹಾಗೂ ಭಾರತಿ ಮೇಡಮ್ ಹಾಗೂ ರತ್ನ ಕರೆಯುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಶರಣಪ್ಪ ಮತ್ತು ಹುಟ್ಟೂರು ಸೇಡಂ, ಕಲಬುರಗಿ ಜಿಲ್ಲೆ. ಇದರ ಶಿಕ್ಷಣ ಇಂಜಿನಿಯರಿಂಗ್ ಪದವೀಧರ, ಸರ್ಟಿಫೈಡ್ SAP ಕನ್ಸಲ್ಟೆಂಟ್, ವೃತ್ತಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಇವರು UK, ಫ್ರಾನ್ಸ್, ಸೌದಿ ಅರೇಬಿಯಾ, ಕುವೈಟ್, ಸಿಂಗಪೂರ್, ಬೆಂಗಳೂರು, ದೆಹಲಿ, ಅಹಮದಾಬಾದ್ ಹಾಗೂ ಅಲಹಾಬಾದ್ ಎಂಬ ಹಲವಾರು ಪ್ರದೇಶಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವರು ಸತ್ಯಂ, IBM, HP, DXC, TE ಕನೆಕ್ಟಿವಿಟಿ, ಟಿಸ್ಕೋ, HSDL ಎಂಬ ಹಲವಾರು ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರ ಪ್ರವೃತ್ತಿ ಶರಣರ ಸಂಘ, ಬಸವ ಭಕ್ತಿ, ಆಧ್ಯಾತ್ಮ, ಅನುಭವ, ವಚನ ಸಂಗೀತ, ವಚನ ಸಾಹಿತ್ಯ ಹಾಗೂ ಅಧ್ಯಯನ. ಸರ್, ನಿಮ್ಮ ಇಂಟ್ರೊಡಕ್ಷನ್ ನೋಡಿ ನನಗೆ ಒಂದು ನಿಮಿಷ ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು. ಯಾಕಂದರೆ ಸ್ಯಾಟ್ ಕನ್ಸಲ್ಟೆಂಟ್ ಆಗಿ, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಆಗಿರುವ ನೀವು ಇಷ್ಟೊಂದು ಪ್ರವೃತ್ತಿಯನ್ನು ಹೊಂದಿರುವುದು ನಮಗೆಲ್ಲರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಗಳು. ಇನ್ನು ಈ ವೇದಿಕೆಯಲ್ಲಿ ಸರ್ ನಿಮ್ಮ ವಚನಗಳನ್ನು ಕೇಳಲು ನಾವೆಲ್ಲರೂ ಕಾಯ್ತಾ ಇದ್ದೀವಿ. ದಯಮಾಡಿ ಆಗಮಿಸಬೇಕು. ನಿಮ್ಮ 2 ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಚಪ್ಪಾಳೆ ಬನ್ನಿ. ಎನರ್ಜಿ ಕಮ್ಮಿ ಆಗ್ತಾ ಇದೆ. ಮೇಬಿ ಸರ್ ನೀವು ಸ್ವಲ್ಪ ಎನರ್ಜಿನ ಅಪ್ ಮಾಡ್ಕೊಳ್ಳೋಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ. ಗುರುವಿಂಗೆ ಗುರು ಬಸವ, ಚರಕ್ಕೆ ಚರ ಬಸವನು, ಪರಕ್ಕೆ ಪರತತ್ವಾತ್ಮಕನು ಬಸವಲಿಂಗ, ವರ ಗುರು ಲಿಂಗ ಜಂಗಮಕ್ಕೆಲ್ಲ ಅಧಿಕನು ಗುರು ಬಸವ ಶರಣಯ್ಯ ಯೋಗಿನಾಥ. ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ನ ಈ ಒಂದು ಓಪನ್ ಸ್ಪೇಸ್ನಲ್ಲಿ ಸಾಂಸ್ಕೃತಿಕ ನಾಯಕ ವಿಷ್ಣುಗುರು ಬಸವಣ್ಣನವರ 893ನೇ ಜಯಂತಿಯನ್ನು ಒಳ್ಳೆಯ ಒಂದು ಹಬ್ಬದ ಸಡಗರದಿಂದ ಆಚರಿಸುತ್ತಿರುವ ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿ ಶರಣ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಮತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ಬಸವ ಜಯಂತಿ, ಬಸವಣ್ಣನವರು ಈ ಇಳೆಗೆ ಭೂಮಿಗೆ ಬಂದ ದಿನ. ಅವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆನು, ಬಂದ ಬಳಲಿಗೆಯ ಪರಿಹರಿಸಲಿಕ್ಕೆಂದು ಚನ್ನ ಬಸವಣ್ಣ ಬಂದನು. ಇನ್ನು ಬಾರದಂತೆ ಪ್ರಭುದೇವರು ಬಂದರು. ಆಜ್ಞಾಕರ್ತೃ ಮಡಿವಾಳ ಮಾಚಿ ದೇವರು ಬಂದರು. ನಾನಿನ್ನಾರಿಗೂ ಅಂಜನು ಕೂಡಲ ಸಂಗಮ ದೇವ. ಬಸವಣ್ಣನವರು ಅದಾವ ಕಾರಣಕ್ಕೆ ಈ ಮರ್ತ್ಯಕ್ಕೆ ಬಂದರು ಅನ್ನೋದನ್ನು ಅಲ್ಲಮ ಪ್ರಭುದೇವರು ಸ್ಪಷ್ಟಪಡಿಸ್ತಾರೆ ಮುಂದೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥಗಳಂಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತದೃಷ್ಟ ಪವಾಡದಿಂದ ಮೆರೆದು ತೋರಿ
ಜಗವರಿಯಲು ಶಿವಾಚಾರದ ಧ್ವಜವನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೂ ನಿಚ್ಚಣಿಕೆಯಾದನು. ಈ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿಣಿಯ ಕಂಡು ಎನ್ನ ಮನ ಹುಟ್ಟಿಕೊಪ್ಪಿ ಓಲಾಡುತ್ತಿರ್ತೇನಯ್ಯ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನೇನೆಂದೆನಬಹುದು ನೋಡ ಸಿದ್ಧರಾಮಯ್ಯ. ಅಲ್ಲಮ ಪ್ರಭುದೇವರು ಸೊನ್ನಲಿಗೆಯ ಸಿದ್ದರಾಮೇಶ್ವರರನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬಂದು ಬಸವಣ್ಣನವರ ಮಹಾಮನೆಯ ಮುಂದೆ ನಿಂತುಕೊಂಡು ಅವರಿಗೆ ಬಸವಣ್ಣನವರು ಈ ಮರ್ತ್ಯಲೋಕಕ್ಕೆ ಏಕೆ ಬಂದರು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ಲಮ ಪ್ರಭುದೇವರು. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಬಸವಣ್ಣನ. ಇವತ್ತು ನೋಡ್ತಾ ಇದ್ದೀವಿ ನಾವು, ಇವತ್ತಾಗಲಿ 12ನೇ ಶತಮಾನ ಆಗಲಿ ನಿರಂತರವಾಗಿ ಎಷ್ಟೆಷ್ಟೋ ಮಹಾತ್ಮರು ಈ ಭೂಮಿಯಲ್ಲಿ ಬಂದು ಸತ್ಯವನ್ನು ತಿಳಿಸಿ ಹೋಗಿದ್ದಾರೆ. ಆದರೂ ಸಹಿತ ಮತ್ತೆ ಮತ್ತೆ ನಾವು ಇದನ್ನು ಕೆಡಿಸ್ಕೊಳ್ತಾನೇ ಇರ್ತೀವಿ. ಈ ಮರ್ತ್ಯಲೋಕದ ಮಹಾಮನೆಯನ್ನು ನಮ್ಮ ಅಜ್ಞಾನದಿಂದ, ಮೇಲು ಕೀಳುಗಳಿಂದ ನಮ್ಮ ಧರ್ಮ ದೊಡ್ಡದು, ನಮ್ಮ ದೇವರು ದೊಡ್ಡವನು, ಈ ಥರ ಅವರು ಇವರು ಅನ್ನೋದು, ಇವ್ರ್ಯಾರ ಪೈಕಿ ಇಂಥವೆಲ್ಲ ಮಾಡಿಕೊಂಡು ನಾವು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಕುಟುಂಬವನ್ನು, ಸಮಾಜವನ್ನು, ರಾಜ್ಯವನ್ನು, ರಾಷ್ಟ್ರವನ್ನು, ವಿಶ್ವವನ್ನು ಎಲ್ಲವನ್ನೂ ಸಹಿತ ಅವ್ಯವಸ್ಥಿತವಾಗಿ ಮಾಡಿ ಇವತ್ತು ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಸಹಿತ ಯುದ್ಧಗಳು, ಎಲ್ಲೆಲ್ಲೂ ಸಹಿತ ಅವ್ಯವಸ್ಥೆ, ನಾಳೆ ಏನಾಗುತ್ತೆ ಅನ್ನೋದು, ಇದೆಲ್ಲ ಮರ್ತ್ಯಲೋಕದ ಮಹಾಮನೆ ಇನ್ನೂ ಕೆಡ್ತಾನೇ ಹೋಗ್ತಾ ಇರೋದ್ರಂತಹ ಸೂಚನೆಗಳಿದು. ಆದರೆ ಇದನ್ನು ನಾವು ತಡೆಗಟ್ಟಬಹುದು. ಬಸವಣ್ಣನವರು ಇದನ್ನು ತಡೆಗಟ್ಟಿದರು. ಹೇಗೆ ತಡೆಗಟ್ಟಬಹುದು ಇದನ್ನು ಅಂದರೆ, ನಾವು ಪ್ರಾಮಾಣಿಕರಾಗಬೇಕು, ಸತ್ಯವನ್ನು ಕಾಣಬೇಕು. ನಮಗೆ ಹೊರಗೆ ರಾಜಕೀಯದವರು ಸುಳ್ಳುಗಳನ್ನೇ ಹೇಳ್ತಾರೆ. ಯಾವಾಗಲೂ ಸತ್ಯವನ್ನು ಅವರು ಹೇಳೋದಿಲ್ಲ. ಸತ್ಯ ಹೇಳಿದ್ರೆ ಅವರು ಎಲೆಕ್ಷನ್ನಲ್ಲಿ ಆರಿಸಿ ಬರೋದಿಲ್ಲ. ಸುಳ್ಳುಗಳನ್ನು ಹೇಳಿ ಆರಿಸಿ ಬರ್ತಾರೆ. ಅದು ಒಂದು ಕಡೆ ರಾಜಕೀಯ. ಇನ್ನು ಧರ್ಮಾಗಸದಲ್ಲಿ ನಾವು ಧರ್ಮ ಅಂತೇವೆ, ಭಕ್ತಿ ಅಂತೇವೆ. ಇದರಲ್ಲಿಯೂ ಸಹಿತ ಭಕ್ತಿಯ ಹೆಸರಿನಲ್ಲಿ ನಾವು ಅನೇಕ ಸುಳ್ಳಿನ ಆಧಾರದ ಮೇಲೆಯೇ ನಿಂತುಕೊಂಡಿರ್ತೇವೆ, ನಮಗೆ ಗೊತ್ತಿರೋದಿಲ್ಲ. ಧರ್ಮವನ್ನು ಸಹಿತ ವ್ಯಾಪಾರವನ್ನಾಗಿ ಮಾಡುವವರು ತಮ್ಮ ಹೊಟ್ಟೆಪಾಡಿಗಾಗಿ ಸತ್ಯವನ್ನು ಇವರು ಸಹಿತ ಹೇಳೋದಿಲ್ಲ. ಸತ್ಯವನ್ನು ಹೇಳಿದರೆ ನೀವು ಅವರ ಮೇಲೆ ಅವಲಂಬಿತ ಆಗೋದಿಲ್ಲ. ಮುಂದೆ ನೀವು ಸ್ವತಂತ್ರರಾಗಿರ್ತೀರಿ. ನಿಮ್ಮ ಸ್ವಾಭಿಮಾನ, ನಿಮ್ಮ ಜ್ಞಾನ, ನಿಮ್ಮ ಬದುಕು ಹಸನಾಗುತ್ತೆ. ನಿಮ್ಮ ಬದುಕು ಹಸನು ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಆದರೆ ನಮಗೆ ಏನು ಹೇಳ್ತಾರೆ, ಈ ದೇವರ ಹತ್ರ ಹೋದರೆ, ಬೇಡಿಕೊಂಡ್ರೆ ನಿಮಗೆ ಇದೆಲ್ಲ ಸಿಗುತ್ತೆ, ಈ ಪೂಜೆ ಮಾಡಿಸಿದರೆ ಸಿಗುತ್ತೆ ಅಂತ ಹೇಳಿದ ಮೇಲೆ ನಾವು ಅದರ ಆಸೆಗಾಗಿ ಪೂಜೆಗಳನ್ನು ಮಾಡ್ತೇವೆ. ಪೂಜೆ ಮಾಡೋದು ತಪ್ಪಲ್ಲ, ಪೂಜೆ ಮಾಡಬೇಕು, ದೇವರು ಅನ್ನಬೇಕು, ನಿಜ. ಆದರೆ ದೇವರು ಅಂದರೆ ಏನು ಅಂತ ನಾವು ತಿಳಿದುಕೊಳ್ಳದೇನೆ ನಾವು ಮಾಡ್ತಾ ಹೋದರೆ ಏನಾಗುತ್ತೆ, ನಾವು ಜಡತ್ವದ ಪೂಜಾರಿಗಳಾಗುತ್ತೇವೆ. ಜಡತ್ವದ ಪೂಜಾರಿಕೆಯಿಂದ ಅಜ್ಞಾನ ಹೆಚ್ಚಾಗುತ್ತದೆ, ಭಯ ಹೆಚ್ಚಾಗುತ್ತೆ. ಮಾಡದೇ ಇದ್ದರೆ ಏನಾಗುತ್ತೋ ಏನೋ ಅಂತ ಭಯವೇ ಧರ್ಮದ ಮೂಲವಯ್ಯ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಡ್ತದೆ. ಸತ್ಯವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ನಾವು ಮಾಡಿದ್ರೆ ನಮಗೆ ಸತ್ಯ ತಿಳಿಯುತ್ತದೆ. ದೇವರು ಅಂದರೆ ಏನು ಅಂತ ನಮಗೆ ಗೊತ್ತಾದ ಮೇಲೆ ನಮ್ಮಲ್ಲಿನ ಮೌಢ್ಯತೆ, ಭಯ, ಅನಿಶ್ಚಿತತೆ ಎಲ್ಲವೂ ಕರಗಿ ಹೋಗಿ ನಮ್ಮ ವ್ಯಕ್ತಿತ್ವ ಪ್ರಖರಗೊಳ್ಳುತ್ತೆ. ನಮ್ಮ ಜೀವನದಲ್ಲಿನ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗ್ತವೆ. ನಾವು ಮಾಡಬೇಕಾಗಿಲ್ಲ, ತಾವಾಗಿಯೇ ಪರಿಹಾರವಾಗ್ತವೆ. ಆಗ ವ್ಯಕ್ತಿತ್ವ ಬದಲಾವಣೆಯಾಗಿ ಪಾಸಿಟಿವ್ ಆಗಿ ಆತನ ಸಂಸಾರ, ಆತನ ಫ್ಯಾಮಿಲಿ ಸರಿಯಾಗೋದ್ರ ಜೊತೆಗೆ ಅಕ್ಕಪಕ್ಕದವರ ಜೊತೆಗೆಯೂ ಸಹಿತ ಸಂಬಂಧ ಸುಧಾರಣೆಯಾಗಿ
ಸಮಾಜ ಸುಧಾರಣೆ ಆಗುತ್ತೆ. ಸಮಾಜ ಸುಧಾರಣೆ ಅಂದರೆ ಯಾವುದೋ ಒಂದು ಸಮಾಜ ಅಲ್ಲ. ಈಗ ನೀವು ಕೆಲವು ಕಡೆ ನೋಡ್ತೀರಿ, ಸಮಾಜ ಅಂದರೆ ಕೆಲವು ಹೆಸರಲ್ಲಿ ಸಮಾಜಗಳನ್ನು ಮಾಡ್ಕೊಂಡಿರ್ತಾರೆ. ಅದು ಸಮಾಜ ಅಲ್ಲ. ಎಲ್ಲರೂ ಸೇರಿದರೆ ಸಮಾಜ, ಅವರಿವರೆನ್ನದೇ ಎಲ್ಲರೂ ಸುಧಾರಣೆ ಆಗ್ತಾರೆ ಅಂದಮೇಲೆ ರಾಜ್ಯ ಸುಧಾರಣೆ ಆಗುತ್ತೆ, ದೇಶ ಸುಧಾರಣೆ ಆಗುತ್ತೆ. ನಾವು ನೇರವಾಗಿ ಸಮಾಜ ಸುಧಾರಣೆ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಮಾಡೋಕ್ಕಾಗಲ್ಲ. ವ್ಯಕ್ತಿ ಸುಧಾರಣೆ ಆಗಬೇಕು. ಅದನ್ನು ಬಸವಣ್ಣನವರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಂದರೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಬಸವಣ್ಣನವರನ್ನು ಆ ಕರ್ತೃ ಸೃಷ್ಟಿಕರ್ತ ಪರಮಾತ್ಮ ಈ ಮರ್ತ್ಯಲೋಕದ ಮಹಾಮನೆಗೆ ಕಳುಹಿಸಿದ ಅಂತ. ಅವರು ಬಂದೇನು ಮಾಡ್ತಾರೆ, ಕಲ್ಯಾಣದಲ್ಲಿ ಅವರು ಇದ್ದದ್ದು. ಕಲ್ಯಾಣವನ್ನು ಶಿವಪುರ ಅಂತ ಕರಿತಾ ಇದ್ರು ಮೊದಲು. ಕಲ್ಯಾಣವೆಂಬ ಶಿವಪುರವನ್ನು ಕೈಲಾಸವನ್ನಾಗಿ ಮಾಡ್ತಾರೆ. ನಾವು ನೋಡಿ, ಕೈಲಾಸ ಎಲ್ಲಿದೆ ಅಂತಂದರೆ ಮೇಲೆ ಎಲ್ಲೋ ಇದೆ, ಅಲ್ಲಿ ಶಿವ ಇರ್ತಾನೆ. ವೈಕುಂಠ ಎಲ್ಲಿದೆ, ವಿಷ್ಣು ಅಲ್ಲಿ ಮೇಲೆ ಇರ್ತಾನೆ. ಇಂದ್ರ ಸ್ವರ್ಗದಲ್ಲಿ ಇರ್ತಾನೆ. ಅಲ್ಲೆಲ್ಲೋ ಇದ್ದಾನೆ ಅಂತ ಅನ್ನೋದನ್ನು ನಮಗೆ ಕಲಿಸಿದ್ದಾರೆ. ಅದನ್ನು ನಾವು ಎಲ್ಲಿದೆ ಅಂತ ಕೇಳಿದ್ರೆ ಕಥೆಗಳು, ಪುರಾಣಗಳು ಅದನ್ನು ಹೇಳ್ತಾರೆ, ಅಲ್ಲಿಂದ ಕೆಳಗೆ ಬರ್ತಾರೆ ಅಂತ. ಇವತ್ತು ವಿಜ್ಞಾನ ಇಷ್ಟೊಂದು ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಬೆಳಕಿನ ವೇಗದಲ್ಲಿ ಹೋದರೆ ಲಕ್ಷ ಲಕ್ಷ ವರ್ಷಗಳಷ್ಟು ದೂರ ಹೋದರೂ ಸಹಿತ ಅಲ್ಲೆಲ್ಲವೂ ಸಹಿತ ತಾರೆಗಳು, ಗ್ಯಾಲಕ್ಸಿಗಳು ಇವುಗಳೇ ಇದ್ದಾವೆ. ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾನೇ ಇದೆ ವಿಶ್ವ. ಎಲ್ಲಿಯೂ ಸಹಿತ ಒಂದು ನಿಂತುಕೊಂಡಿರೋ ಪ್ಲೇಸ್ ಅಂತ ಏನೂ ಇಲ್ಲ. ಅವರು ಯಾರೂ ಭೌತಿಕವಾದಂತಹ ವ್ಯಕ್ತಿಗಳಲ್ಲ. ಕೈಲಾಸವು ಭೌತಿಕವಾದಂಥ ಯಾವುದೋ ಒಂದು ಪ್ಲೇಸ್ ಅಲ್ಲ. ಆದರೆ ಅದನ್ನು ನಮಗೆ ಕಲಿಸಿದ್ದಾರೆ. ಎಲ್ಲವನ್ನು, ಸತ್ಯವನ್ನು ಯಾರು ಕಲಿಬೇಕು, ತಿಳ್ಕೊಳ್ಬೇಕು ಅನ್ನುವಂತಹ ಭಾವ ಇದ್ದವರಿಗೆ ಸತ್ಯ ತಿಳಿಯುತ್ತದೆ. ಆದರೆ ಎಲ್ಲರಿಗೂ ತಿಳಿಯೋದಿಲ್ವಲ್ಲ. ಅವರಿಗೆ ಹಿಡಿದಿಡಬೇಕಾದ್ರೆ ಏನೋ ಒಂದು ಕತೆ, ಪುರಾಣದ ಕಥೆಗಳು ಹೇಳಿಬಿಟ್ಟು ಹಿಡ್ಕೊಂಡಿದ್ದಾರೆ. ಅದು ಒಂದು ರೀತಿಯಿಂದ ಸರಿಯೇ, ಅಷ್ಟಾದರೂ ಭಕ್ತಿ ಉಳ್ಕೊಂಡು ಬಂದಿದೆ. ಆದರೆ ಅಲ್ಲೇ ನಿಂತುಕೊಳ್ಬಾರ್ದು. ನಾವು ಅಲ್ಲಿಂದ ಮುಂದೆ ಪಯಣ ನಾವು ಮಾಡಲೇಬೇಕು. ಮಾಡಿದಾಗ ಮಾತ್ರ ನಮ್ಮ ಬದುಕು ಹಸನಾಗ್ತದೆ. ಬಸವಣ್ಣವ್ರು ಏನು ಮಾಡ್ತಾರೆ, ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿ ತಂದು. ರುದ್ರಗಣ ಪ್ರಮಥಗಣಗಳು ಅಂತಂದರೆ ಎಲ್ಲೋ ಮೇಲ್ಗಡೆ ದೇವರ ಲೋಕದಲ್ಲಿ ಇದ್ದಂತಹ ರುದ್ರಗಣಗಳು ಪ್ರಮಥಗಣಗಳು ಅಂತಲ್ಲ. ಪ್ರಮಥಗಣ ಅಂತಂದರೆ ಸತ್ಯವನ್ನು ತಿಳಿದುಕೊಳ್ಳುವಂಥ ಆಕಾಂಕ್ಷೆ ಇರುವಂತಹವರು, ಪ್ರಮಥನ ಮಾಡುವಂಥವ್ರು. ಈಗ ಮಥನಿಸಿದರೆ, ನಾವು ಮೊಸರನ್ನು ಮಥನಿಸಿದರೆ ಮಜ್ಜಿಗೆ ಮತ್ತು ಬೆಣ್ಣೆ ಬರುತ್ತೆ ಮಥನದಿಂದ. ಅಂದರೆ ನಾವು ತಿಳಿದುಕೊಳ್ಳುವಂತಹ ಬುದ್ಧಿಯಿಂದ ಫಸ್ಟ್ ಬುದ್ಧಿ ಉಪಯೋಗ ಮಾಡಬೇಕು. ನಾವು ಸತ್ಯ ಏನಿದೆ ಅಂತ ಅಂಥವರನ್ನು ಪ್ರಮಥರು ಅಂತ ಕರೆದರು. ರುದ್ರಗಣ ಅಂತಂದರೆ ನಿಷ್ಠೆ ಉಳ್ಳಂತಹವರು, ದೇವನಲ್ಲಿ ನಿಷ್ಠೆ ಉಳ್ಳಂತಹವರು. ಅವರಿಗೂ ಸಹಿತ ಭಕ್ತಿ ಅನ್ನೋದು ಮಾಡ್ತಾ ಇದ್ರು, ಆದರೆ ಸತ್ಯ ಅನ್ನೋದು ಅವರಿಗೂ ಪೂರ್ತಿ ಗೊತ್ತಾಗಿರಲಿಲ್ಲ. ಅವರೆಲ್ಲರನ್ನ ಕರ್ಕೊಂಡು ಬರ್ತಾರೆ ಬಸವಣ್ಣನವರು. ಮಹಾಮನೆಗೆ ಕರ್ಕೊಂಡು ಬರ್ತಾರೆ. ಮಹಾಮನೆ, ಬಸವಣ್ಣನವರ ಮಹಾಮನೆ ಅನುಭವ ಮಂಟಪ. ಅದು ಅನುಭವ ಮಂಟಪಕ್ಕೆ ಎಲ್ಲರನ್ನ, ಅವರಿವರೆನ್ನದೆ ಎಲ್ಲರನ್ನ, ಮನುಷ್ಯ ಮಾತ್ರರನ್ನ, ಎಲ್ಲರೂ ಮನುಷ್ಯರಾಗಿದ್ದರೆ ಸಾಕು ಬನ್ನಿ ನೀವು ಅಂತ ಕರ್ಕೊಂಡು ಬರ್ತಾರೆ. ಸಮಾನ ವೇದಿಕೆಯಲ್ಲಿ ಎಲ್ಲರೂ ಕೂತುಕೊಳ್ತಾರೆ. ಅವರಿಗೆ ಭಕ್ತಿಯ ಕುಳಸ್ಥಳವನ್ನು ಕಲಿಸ್ತಾರೆ. ನಿಜವಾದ ಭಕ್ತಿ ಅಂದರೆ ಏನು? ನಮಗೂ ಗೊತ್ತಿದೆ, ನಾವು ಭಕ್ತಿ ಮಾಡ್ತೀವಲ್ಲ ಅಂತ. ನಾವು ಸಾಕಷ್ಟು ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ, ದೇವರಿಗೆ ಹರಕೆ ಹೊತ್ತುತ್ತೇವೆ, ಮನೆಯಲ್ಲಿ ಪೂಜೆ ಮಾಡ್ತೇವೆ. ಮಾಡಿದ್ರೂ ಸಹಿತ ನಮಗೆ ಅನುಮಾನ ಇರುತ್ತೆ, ಯಾಕೋ ದೇವರು ನಮಗೆ ಹಿಂಗೆ ಮಾಡಿಬಿಟ್ನಲ್ಲ, ನಾನು ಎಷ್ಟು ಪೂಜೆ ಮಾಡಿದ್ರು ಹಿಂಗಾಯ್ತಲ್ಲ ಅನ್ನೋದು. ಈ ಥರದ್ದೆಲ್ಲ ಭಾವನೆಗಳು ಬರ್ತಾ ಇರುತ್ತೆ ನಿಜವಾಗ್ಲೂ. ಯಾಕಂದರೆ ನಮಗೆ ದೇವರಂದರೆ ಏನಂತೆ ಗೊತ್ತಿಲ್ಲದೆ ಇರೋದಕ್ಕೆ. ದೇವರನ್ನು ಸಹಿತ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಏನಾದರೂ ಕೊಟ್ಟರೆ ಆತ ನಮಗೆ ಕೊಡ್ತಾನೆ ಅಂತ. ಅವನಿಗೆ ನಾವು ಕೊಡಬೇಕು. ಏನಾದರೂ ದೇವರಿಗೆ ಅರ್ಚನೆ ಮಾಡಿಸೋದ್ರಲ್ಲಿ ಕೊಡಬೇಕು. ಇಷ್ಟು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಸಿಗುತ್ತೆ, ಆ ಥರ ಪಡ್ಕೊಂಡವರು ಇದ್ದಾರೆ ಅಂತ ನಮಗೆ ತೋರಿಸ್ತಾರೆ ಟಿ ವಿನಲ್ಲಿ. ಇದನ್ನು ನಾವು ಬಿತ್ತೋದ್ರಿಂದ ಮಕ್ಕಳಲ್ಲಿ ಭ್ರಷ್ಟಾಚಾರದ ಬೀಜಗಳನ್ನು ನಾವು ಹಾಕ್ತಾ ಇದ್ದೇವೆ ಮಕ್ಕಳಿಗೆ. ಇಷ್ಟು ಸಹಿತ ನಾವು ನಮ್ಮ ಒಂದು ಪರಿಜ್ಞಾನವನ್ನು ನಾವು ಉಪಯೋಗ ಮಾಡದೇ ಇದ್ದರೆ ನಮ್ಮ ದೇಶ ಹೆಂಗೆ ಕಟ್ಟಕ್ಕೆ ಸಾಧ್ಯ? ಭ್ರಷ್ಟಾಚಾರ ಮಾಡಿದಂತಹ ಮಾನ್ಯ ಜನಾರ್ದನ ರೆಡ್ಡಿ ಅವರು ಹೋಗಿಬಿಟ್ಟು ಎಲ್ಲಿಯೂ ಒಂದು ದೇವಾಲಯಕ್ಕೆ ಹೋಗಿಬಿಟ್ಟು ವಜ್ರದ ಕಿರೀಟವನ್ನು ಕೊಟ್ಟು ಬಿಟ್ಟರೆ ಆತ ನಮಗೆ ಮಾನ್ಯ ಆಗಿಬಿಡ್ತಾನೆ. ನಾಯ ಮೊಲೆಯ ಹಾಲು ನಾಯ ಮೊಲೆಗೆ ಸಲ್ಲುವುದಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಆದರೆ ಅವರು ನಮ್ಮ ಪಾಲಿಗೆ ಇವತ್ತು ಮಾನ್ಯರಾಗಿಬಿಡ್ತಾರೆ. ಅವರನ್ನು ನಾವು ಸಭೆ ಸಮಾರಂಭಗಳಿಗೆ ಕರೀತಾರೆ, ಭಾಷಣ ಮಾಡ್ತೀವಿ, ಅವ್ರು ಮಾಡ್ತಾರೆ, MLA MP ಗಳಾಗ್ತಾರೆ, ರಾಷ್ಟ್ರದ ಚುಕ್ಕಾಣಿಯನ್ನು ಸಹಿತ ಹಿಡಿತಾರೆ. ನಾವು ಮಾಫ್ ಮಾಡಿಬಿಡ್ತೀವಿ ಅವರಿಗೆ. ಎಲ್ಲ ದೇವ್ರಿಗೆ ಕೊಟ್ಟಿದ್ದಾನಲ್ಲ ಅಂತ. ದೇವರು ಅಂದರೆ ಏನಂತ ಮತ್ತೆ ನಮಗೆ ಕನ್ಫ್ಯೂಷನ್. ದೇವರಿಗೆ ಅವನು ಕೊಟ್ಟು ಇಲ್ಲಿ ಭ್ರಷ್ಟಾಚಾರ ಮಾಡೋದಂತ ನಾವು ಒಂದು ಮಾತಾಡಿದ್ರೆ ದೇವರು ನಮಗೆ ಕೆಟ್ಟದ್ದು ಮಾಡಿಬಿಟ್ರೆ, ಅಂದರೆ ದೇವರು ಅವನಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ, ಕೆಟ್ಟದ್ದು ಮಾಡೋನಿಗೆ ಒಳ್ಳೇದು ಮಾಡ್ತಾ ಇದ್ದಾನಲ್ಲ, ಇದು ತಪ್ಪಲ್ಲ ಅಂತ ನಮ್ಮಲ್ಲಿ ಮೈಂಡಲ್ಲಿ ಬರೋದೇ ಇಲ್ಲ. ಯಾಕಂದರೆ ದೇವರು ಅಂದರೆ ಏನಂತ ಗೊತ್ತಿಲ್ಲ.
ನೋಡಿ, ದೇವ ಅಂತಂದರೆ ಉಪನಿಷತ್ತಾಗಲಿ, ಬುದ್ಧ ಆಗಲಿ, ಮಹಾವೀರ ಆಗಲಿ, ಬಸವಣ್ಣ ಆಗಲಿ ಎಲ್ಲರೂ ಹೇಳಿದ್ದು ಚೈತನ್ಯಕ್ಕೆ. ಚೈತನ್ಯವೇ ದೇವರು ಅಂತ ಯಾರಾದರೂ ನಮಗೆ ಹೇಳ್ತಾರ? ನೀವು ನಂಬಿದರೆ ಅದೇ ದೇವರು ಅಂತ ಹೇಳ್ತಾರೆ. ಇದು ವ್ಯಾವಹಾರಿಕ ಬುದ್ಧಿ. ನಿಮ್ಮನ್ನು ನಂಬಿಸಿ ನೀವು ಅಲ್ಲಿ ನಾನು ತೋರಿಸಿಬಿಟ್ರೆ ನೀವು ನಮಗೆ ಕೊಡ್ತೀರಲ್ಲ. ನನ್ನ ಒಂದು ಜೀವನೋಪಾಯಕ್ಕಾಗಿ ನಿಮಗೆ ನಾನು ಸಂಕೇತಗಳನ್ನು ತೋರಿಸ್ತಾ ಇದ್ದೇನೆ, ಸತ್ಯವನ್ನು ತೋರಿಸ್ತಾ ಇಲ್ಲ. ಇನ್ನು ಇವರಿಗೆ ಸತ್ಯ ಗೊತ್ತಿದ್ದರೆ ತಾನೇ ತೋರಿಸೋದು. ಸತ್ಯ ಗೊತ್ತಿದ್ದಾಗ ಧರ್ಮವನ್ನು ವ್ಯಾಪಾರವನ್ನಾಗಿ ಯಾರೂ ಮಾಡುವುದಿಲ್ಲ. ಧರ್ಮ ವ್ಯಾಪಾರ ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕಂದರೆ ಅದು ವಸ್ತು ಅಲ್ಲ, ಅದಕ್ಕೆ ತೂಕವಿಲ್ಲ, ಅದಕ್ಕೆ ಡೈಮೆನ್ಷನ್ಸ್ ಇಲ್ಲ. ಅದು ಚೈತನ್ಯ. ಅದನ್ನು ಹಿಡಿತೀನಿ ಅಂದರೆ ಹಿಡಿಯೋಕ್ಕಾಗಲ್ಲ, ಆದರೆ ಅದನ್ನು ನಾವು ಅನುಭವಿಸಬಹುದು. ಕಣ್ಣಿಂದ ಕಾಣೋದಕ್ಕಾಗಲ್ಲ, ಕಿವಿಯಿಂದ ಕೇಳೋದಕ್ಕಾಗಲ್ಲ. ಆದರೂ ಸಹಿತ ಅವರು ತಮ್ಮ ಒಳಗಣ್ಣಿನಿಂದ ಕಂಡಿದ್ದಾರೆ, ಕಂಡ ಭಕ್ತರಾಗಿದ್ದಾರೆ. ಅದು ಭಕ್ತಿಯ ಕುಲಸ್ಥಳ. ಶಿವಸೂತ್ರ ಅನ್ನುವಂತಹ ಭಾರತದ ಅತ್ಯಂತ ಪುರಾತನ ಗ್ರಂಥ, ವೇದ ಪೂರ್ವದ ಗ್ರಂಥ. ಅದರಲ್ಲಿ ಶಿವ ತನ್ನ ಹೆಂಡತಿ ಪಾರ್ವತಿಗೆ ಶಿವಸೂತ್ರಗಳನ್ನು ಬೋಧಿಸ್ತಾನೆ. ಅದರಲ್ಲಿ ಅವನು ಮೊಟ್ಟ ಮೊದಲಿಗೆ ಮಾತನ್ನು ಹೇಳ್ತಾನೆ, ಚೈತನ್ಯಂ ಆತ್ಮ ಜ್ಞಾನಂ ಬಂಧ ಅಂತ ಹೇಳ್ತಾನೆ. ಆತ್ಮ ಅನ್ನೋ ಶಬ್ದವನ್ನು ಎಲ್ಲರೂ ಉಪಯೋಗ ಮಾಡ್ತೀವಿ ನಾವು. ಆತ್ಮಜ್ಞಾನ ಅಂತ ಯೂಸ್ ಮಾಡ್ತೀವಿ, ಆತ್ಮ ಅಂತೀವಿ, ಪರಮಾತ್ಮ ಅಂತೀವಿ. ಎಲ್ಲಿದೆ ಆತ್ಮ? ಅದ್ರ ಬಗ್ಗೆ ನಾವು ಕೇಳಿಬಿಟ್ಟು ಇನ್ನೊಬ್ರಿಗೆ ಹೇಳ್ತೀವಿ. ಆದರೆ ಆತ್ಮವನ್ನು ನಾವ್ಯಾರೂ ನೋಡೇ ಇಲ್ಲ. ನೋಡ್ದೇನೆ ಒಪ್ಕೊಂಡು ಬಿಡ್ತೀವಿ, ಮಾತಾಡ್ತೀವಿ. ಆದರೆ ನೋಡಬೇಕು, ಅದನ್ನು ನೋಡೋದಕ್ಕೆ ಸಾಧ್ಯ ಇದೆ ನಿಮಗೆ. ಈಗಲೇ ಇದೇ ಕ್ಷಣದಲ್ಲೇಯೂ ಸಹಿತ ನೋಡ್ಬೋದು. ಯಾಕಂದರೆ ಅದೇ ನಿಮ್ಮ ಬದುಕಿಗೆ ಆಧಾರವಾಗಿದೆ. ಅದು ಚೈತನ್ಯ. ಆ ಚೈತನ್ಯದ ಬಟನ್ ಸ್ವಿಚ್ ಆಫ್ ಆಗಿಬಿಟ್ರೆ ನಾವು ಏನಾಗ್ತೇವೆ? ಶವ ಆಗಿಬಿಡ್ತೇವೆ. ಅಂದರೆ ಆ ಚೈತನ್ಯವೇ ಶಿವ. ದೇವರು ಅಂತಂದರೆ ಚೈತನ್ಯ, ಸಚರಾಚರಗಳಿಗೆ ಆಧಾರವಾಗಿರುವಂತಹ. ನೋಡಿ, ನಾವೆಲ್ಲರೂ ಜೀವಂತ ಇದ್ದೀವಲ್ಲ. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಜೀವ ಹೋಗಿಬಿಟ್ರೆ ನಾನು ಶವ ಆಗಿಬಿಡ್ತೇನೆ. ಅಂದರೆ ನನಗೆ ಚೈತನ್ಯ ಇದೆಯಲ್ಲ, ನಿಮಗೆಲ್ಲರಿಗೂ ಚೈತನ್ಯ ಇದೆಯಲ್ಲ. ನನ್ನ ಚೈತನ್ಯ ನಿಮ್ಮ ಚೈತನ್ಯ ಬೇರೆ ಅಲ್ಲ. ನಿರಾಕಾರ ಚೈತನ್ಯ ಎಲ್ಲರಿಗೂ ಆಧಾರವಾಗಿ ಇರುವಂತಹದ್ದು. ಅದು ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಎಲ್ಲರಲ್ಲಿಯೂ ಸಹಿತ ಆತ ಪ್ರಕಟಗೊಂಡಿದ್ದಾನೆ, ಆಧಾರವಾಗಿದ್ದಾನೆ. ಮತ್ತು ಆತ ಅಖಂಡವಾಗಿದ್ದಾನೆ. ನಾವು ಮಾತ್ರ ಖಂಡವಾಗಿದ್ದೇವೆ, ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಮನಗಳಲ್ಲಿ. ನಮ್ಮಲ್ಲಿನ ಮನಕ್ಕೆ ಬಣ್ಣ ಇದೆ ಹೊರತು ಚೈತನ್ಯಕ್ಕೆ ಬಣ್ಣ ಇಲ್ಲ. ಶಿವ ಅಂದರೆ ನಮ್ಮ ಚೈತನ್ಯ. ಈ ಚೈತನ್ಯದ ಅನುಭವ ನಮಗೆ ಆಗಬೇಕಾದ್ರೆ ನಾವು ದ್ರಷ್ಟ ಆಗಬೇಕು. ದ್ರಷ್ಟ ಆಗುವುದಕ್ಕೆ ಬಹಳಷ್ಟು ಮಾರ್ಗಗಳಿವೆ. ಬಸವಣ್ಣನವರು ಇಷ್ಟಲಿಂಗದ ಪೂಜೆ ಅಥವಾ ನೋಟದ ಭಕ್ತಿಯನ್ನು ಅದಕ್ಕಾಗಿ ಅವರು ಕೊಟ್ಟಿದ್ದಾರೆ. ಇಷ್ಟಲಿಂಗವನ್ನು ನೋಡುವಾಗ ನಾವು ನೋಡ್ತಾ ನೋಡ್ತಾ ಕೇವಲ ನೋಟಕಾರರಾಗಬೇಕು. ನೋಟಕಾರರಾದಾಗ ನಮ್ಮ ಮನಸ್ಸಿನ ಹೊಯ್ದಾಟಗಳು ನಿಂತುಕೊಳ್ತವೆ, ದೇಹದ ಅವಸ್ಥೆಗಳು ನಿಂತು ಹೋದ್ಮೇಲೆ ನಮ್ಮ ಒಳಗಡೆ ಇರುವಂತಹ ಶಕ್ತಿಯ ಸಂಚಾರದ ಅನುಭವವಾಗಿ ಈ ಎಲ್ಲವನ್ನು ನೋಡ್ತಾ ಇರುವಂತಹ ದ್ರಷ್ಟ ಎಂಬ ತತ್ವದ ಉದಯವಾಗ್ತದೆ. ಅದು ನಮ್ಮ ಅನುಭವಕ್ಕೆ ಬರ್ತದೆ. ಅನುಭವಕ್ಕೆ ಬಂದಾಗ ನೋಡ್ತಾ ಇರೋನು ಯಾರು? ಈ ಮನ ಬದಲಾಗ್ತಾ ಇರುತ್ತೆ. ಲೆಫ್ಟಿಗೆ ಹೋಗುತ್ತೆ, ರೈಟಿಗೆ ಹೋಗುತ್ತೆ, ಬೇಕು ಅನ್ನುತ್ತೆ, ಬೇಡ ಅನ್ನುತ್ತೆ. ಯಾವುದೇ ಒಂದು ಜೀವನದಲ್ಲಿ ಇದನ್ನು ಪಡಿಬೇಕು ಅಂತ ಅಂದ್ಕೊಳ್ತೀವಿ. ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತೊಗೊಳ್ತೀವಿ. ಅದು ತೊಗೊಳ್ಳೋವರೆಗೆ ಮಾತ್ರ ಪ್ರಯತ್ನ. ಅದು ತೊಗೊಂಡ ಮೇಲೆ ಒಂದು 2 ತಿಂಗಳು, 3 ತಿಂಗಳು, 1 ವರ್ಷ ಆದಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಇನ್ನು ಬಂದುಬಿಡ್ತಲ್ಲ ಅದು. ಮತ್ತೆ ಬೇರೆಯದು ಇನ್ನೊಂದು ಕಾರ್ ತೊಗೊಳ್ಳೋದು. ಇವತ್ತು ನಾನು ಈ ಕಾರ್ ತೊಗೊಂಡಿದ್ದೇನೆ, ಇನ್ನೊಬ್ಬರು ಮರ್ಸಿಡಸ್ ತೊಗೊಂಡ್ರು, ನಾನು ಮರ್ಸಿಡಸ್ ತೊಗೊಳ್ಬೇಕು, ತೊಗೊಂಡ್ಬಿಡ್ತೇನೆ. ಆಮೇಲೆ ಅದ್ರ ಮೇಲಿಂದ ಇಂಟ್ರೆಸ್ಟ್ ಹೋಗಿಬಿಡ್ತು. ಮನಸ್ಸಿನ ಗುಣ ಇದು. ಮರ್ಕಟನಂತೆ ಜಂಪ್ ಮಾಡ್ತಾನೇ ಹೋಗ್ತಾ ಇರುತ್ತೆ. ಈ ಮನಸ್ಸಿನ ಮರ್ಕಟದಂತಿರುವ ಈ ಗುಣ ನಾವು ಅರ್ಥಗೊಳ್ಳಬೇಕು. ಅರಿತುಕೊಳ್ಳಬೇಕಾದ್ರೆ ಮನಸ್ಸಿನಿಂದ ಭಿನ್ನವಾಗಿ ನಿಂತುಕೊಳ್ಳುವಂತಹ ಪ್ರಕ್ರಿಯೆಗೆ, ಧ್ಯಾನಕ್ಕೆ ಒಳಗಾಗಬೇಕು ನಾವು. ಇಷ್ಟಲಿಂಗ ಪೂಜೆಯು ಸಹಿತ ಒಂದು ರೀತಿಯ ಧ್ಯಾನ. ಅದು ಆ ಧ್ಯಾನದಿಂದ, ಅಥವಾ ನಾವು ಇಷ್ಟಲಿಂಗ ಪೂಜೆಯನ್ನು ನಮಗಿನ್ನೂ ಮಾಡೋಕ್ಕೆ ಬರಲ್ಲ ಅಂತಂದ್ರೂ ಸಹಿತ ಯೋಗ ನಿದ್ರಾ ಮಾಡಬಹುದು, ಇಲ್ಲ ರೇಖಿ ಮಾಡಬಹುದು. ಭಾಳಷ್ಟು ಮೆಥಡ್ಗಳಿದ್ದಾವೆ. ಯಾವುದೇ ಮೆಥಡಿಂದ ಮಾಡಿ, ನೀವು ಇಷ್ಟಲಿಂಗದಿಂದಲೇ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಇಷ್ಟಲಿಂಗ
ಒಂದು ಹೈಯೆಸ್ಟ್ ಲೆವೆಲಲ್ಲಿ ಬಸವಣ್ಣನವರು ಅದನ್ನು ಕೊಡ್ತಾರೆ. ನಮಗೆ ಏನಾಗಬೇಕಾಗಿದೆ, ಸತ್ಯವನ್ನು ತಿಳಿದುಕೊಳ್ಬೇಕು. ಎಲ್ಲಿದೆ ಸತ್ಯ? ನಮಗೆ ಆಧಾರವಾಗಿರುವಂತಹದ್ದು ಸತ್ಯವೇ. ಆ ಸತ್ಯ ನಮಗೆ ಆಧಾರವಾಗಿದೆ, ಚೈತನ್ಯ ಆಧಾರವಾಗಿದೆ ಅನ್ನೋದನ್ನು ಬಿಟ್ಟು ನಾವು ಮನದ ಆಧಾರದಲ್ಲಿ ಹೋಗೋದ್ರಿಂದ ಮನವೇ ನಮಗೆ ಗುರುವಾಗ್ತದೆ. ಮನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ಲೆಲ್ಲ ಹೋಗ್ತೀವಿ ನಾವು. ಹೋಗಿ ಭವಾಂತರಕ್ಕೆ, ಭವದುಃಖಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ದುಸ್ತರ ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆಯವರ ಜೀವನವನ್ನು ಸಹಿತ ದುಸ್ತರ ಮಾಡಿಕೊಂಡು ಭವಾಂತರಗಳಿಗೆ, ಭವದುಃಖಕ್ಕೆ ಒಳಗಾಗೋದನ್ನು ಬಸವಣ್ಣನವರು ತಪ್ಪಿಸ್ತಾರೆ. ಭಕ್ತಿಯ ಕುಳಸ್ಥಳವನ್ನು ಕಲಿಸ್ತಾರೆ. ಅಂದರೆ ನೋಡಿ, ನನ್ನ ಆಧಾರ ನನಗೆ ಚೈತನ್ಯ. ನಾನು ಧ್ಯಾನಸ್ಥನಾಗಿ ನೋಡಿದಾಗ ನನ್ನ ಚೈತನ್ಯ ಸ್ವರೂಪ ಕಂಡುಕೊಂಡ್ರೆ ನನಗೆ ನಿಮ್ಮೆಲ್ಲರಲ್ಲಿಯೂ ಅದೇ ಚೈತನ್ಯ ಇದೆ ಅಂತ ಗೊತ್ತಾಗ್ತದೆ. ಈಗ ಈ ಒಂದು ಸ್ಪೇಸ್ ಇದೆ, ಇದು ಬಯಲು, ಇದು ನನ್ನೊಳಗೂ ಇದೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಈ ಎಲ್ಲದರಿಂದ ಆದಂತಹ ಈ ಪಂಚಭೂತ, ಆಕಾಶ ನನ್ನಲ್ಲಿಯೂ ಇದೆ, ನಿಮ್ಮಲ್ಲಿಯೂ ಇದೆ. ಆಕಾಶ ಬೇರೆ ಅನ್ನೋಕ್ಕಾಗತ್ತಾ? ನನ್ನಲ್ಲಿರೋ ಆಕಾಶ, ನಿಮ್ಮಲ್ಲಿರೋ ಆಕಾಶ, ನಾನು ಉಸಿರಾಡೋ ಗಾಳಿ, ನೀವು ಉಸಿರಾಡೋ ಗಾಳಿ ಬೇರೆ ಅಲ್ಲ ಅದು. ಅದೇ ರೀತಿಯಲ್ಲಿ ಚೈತನ್ಯವೂ ಸಹಿತ ಒಂದೇನೆ ಇರೋದು. ಆ ಚೈತನ್ಯ ನಮ್ಮ ಅನುಭವಕ್ಕೆ ಬಂದರೆ, ಈ ಚೈತನ್ಯದ ಉದಾಹರಣೆ ನಿಮಗೆ ಎಷ್ಟು ಅರ್ಥ ಆಯಿತೋ ಗೊತ್ತಾಗ್ತಲ್ಲ ನಾನು ಹೇಳೋದು. ಈಗ ನೀರಿದೆ ನೋಡಿ, ನೀರಿಗೆ ರೂಪ ಇಲ್ಲ, ಮತ್ತು ಕಲರು ಇಲ್ಲ ಅದಕ್ಕೆ, ಹೌದಾ? ಆ ನೀರನ್ನು ನೀವು ಒಂದು ಗ್ಲಾಸ್ ಅಂದರೆ ಈ ಕಾಜಿನಿಂದ ಮಾಡಿದಂತಹ ಜಗ್ಗಲ್ಲಿ ಹಾಕಿ, ಗ್ಲಾಸಲ್ಲಿ ಹಾಕಿ, ಒಂದು ಬಿಂದಿಗೆನಲ್ಲಿ ಹಾಕಿ, ಯಾವುದರಲ್ಲಿ ಹಾಕಿದರೆ ಅದೇ ರೂಪವನ್ನು ಪಡೆದುಕೊಳ್ಳುತ್ತೆ. ಮತ್ತು ಒಂದರಲ್ಲಿ ರೆಡ್ ಕಲರ್ ಹಾಕಿ, ಒಂದರಲ್ಲಿ ಬ್ಲೂ ಕಲರ್ ಹಾಕಿ, ಒಂದರಲ್ಲಿ ಯೆಲ್ಲೋ ಕಲರ್ ಹಾಕಿ, ಅದೇ ಕಲರ್ ತೊಗೊಂಡ್ಬಿಡುತ್ತೆ. ಆದರೆ ನೀರಿಗೆ ಯಾವುದೇ ಕಲರ್ ಇಲ್ಲ, ಯಾವುದೇ ರೂಪನೂ ಇಲ್ಲ, ಆದರೂ ಸಹಿತ ನೀರಿದೆ ಅಲ್ಲ. ನಮ್ಮಲ್ಲಿನ ಚೈತನ್ಯ ನಿರಾಕಾರವಾಗಿ ಮತ್ತು ಯಾವುದೇ ಗುಣರಹಿತವಾಗಿ ನಮ್ಮೊಳಗಿದೆ. ಅದು ಇದೆ ಅಂತಲೇ ನಾವು ಜೀವಂತ ಇದ್ದೀವಿ. ಅದು ಹೋದ್ಮೇಲೆ ನಾವು ಶವ ಆಗ್ತೀವಿ, ಅಂದರೆ ಅದುವೇ ಶಿವ. ಪೌರಾಣಿಕ ಕಥೆಗಳಲ್ಲಿ ಶಿವ ಕೈಲಾಸದಲ್ಲಿ ಇರ್ತಾನೆ, ಪಾರ್ವತಿ ಹೆಂಡತಿ, ಗಣಪತಿ ಆತನ ಮಗ, ಅಲ್ಲಿಗೆ ನಾರದರು ಬರ್ತಾರೆ, ಬೇರೆ ಬೇರೆ ಗಣಗಳಿರ್ತಾರೆ. ಆ ಕಡೆ ಪಕ್ಕದಲ್ಲಿ ಒಂದು ಅಲ್ಲಿ ವಿಷ್ಣುವಿನ ಲೋಕ ಇರ್ತದೆ, ವೈಕುಂಠ, ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಇವೆಲ್ಲ ನಮ್ಮ ಕಲ್ಪನೆಗಳು. ಸುಮ್ಮನೆ ಕತೆ ಹೇಳೋದಕ್ಕೆ ಮೊದಲು ಸಿನಿಮಾ ಅಂತ ಇರ್ತಿರ್ಲಿಲ್ಲ ಆಗಿನ ಟೈಮಲ್ಲಿ. ಜನರಿಗೆ ಸತ್ಯದ ಮಾರ್ಗದಲ್ಲಿ ಇಡಬೇಕಾದ್ರೆ ಈ ಥರದ ಕಥೆಗಳು ಹೇಳೋದು ತಪ್ಪೇನಾಗಿರಲಿಲ್ಲ. ಆದರೆ ಅವ್ರಿಗೆ ಗೊತ್ತಿತ್ತು ಚೈತನ್ಯವೇ ಇದೆಲ್ಲವೂ, ದೇವನೊಬ್ಬ ನಾಮ ಹಲವು, ಆತ ನಿರಾಕಾರ ಚೈತನ್ಯ ಅನ್ನೋದು ನಮಗೆ ಅವ್ರು ಹೇಳಿಕೊಟ್ಟು ಕರೆಕ್ಟಾಗಿ ತೊಗೊಂಡು ಬಂದಿದ್ರೆ ಇವತ್ತು ನಮ್ಮಲ್ಲಿ ಇಷ್ಟೊಂದು ಭಿನ್ನತೆಗಳು ಇರ್ತಾ ಇರಲಿಲ್ಲ. ಈ ಒಂದು ಮಾರ್ಗ ಇದೆಯಲ್ಲ, ಆಧ್ಯಾತ್ಮಿಕ ಮಾರ್ಗ, ಇದನ್ನು ನಾವು ಹೀಗೆ ಅಂತ ಹೇಳಿ ಕಲಿಸಿ ಇದನ್ನು ಎಜುಕೇಷನ್ ಥರ ಮಾಡೋಕ್ಕಾಗಲ್ಲ. ಇದು ಪರಾವಿದ್ಯೆ, ಅದು ಅಪರಾವಿದ್ಯೆ. ಯಾವುದು ನಾವು ಕಲಿಯುವಂತಹ ವಿಜ್ಞಾನವಾಗಲಿ, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಇದನ್ನು ನಾವು ಕಲಿಸಿ ಎಕ್ಸಾಮ್ ಮಾಡಿ ಮಕ್ಕಳಿಗೆ ಅದರಲ್ಲಿ ಪಾಸ್ ಮಾಡಿಸಿ ಮುಂದುವರಿಸ್ಬೋದು. ಆಧ್ಯಾತ್ಮ ವಿದ್ಯೆ ನಾವು ಸ್ವಂತನೇ ಕಲಿಬೇಕಾಗುತ್ತೆ. ನಾವು ಸ್ವಯಂ ಶಿಷ್ಯನಾಗಬೇಕಾಗುತ್ತೆ. ಶಿಷ್ಯ ಅಂತಂದರೆ ಯಾವುದೇ ಒಬ್ಬ ಗುರುವಿಗೆ ಹೋಗ್ಬಿಟ್ಟು ಆತನ ಪಾದ ಹಿಡ್ಕೊಂಡು ಆತನ ಸೇವೆ ಮಾಡಿಕೊಂಡು ಎಷ್ಟೋ ವರ್ಷಗಳ ಸೇವೆ ಮಾಡಿ ಆತ ಬೈದ್ರೆ ಬೈಸ್ಕೊಂಡು ಆಮೇಲೆ ನಾನು ಕಲಿತೇನೆ ಅನ್ನೋದನ್ನು ಬಸವಣ್ಣವರು ತೆಗೆದು ಹಾಕಿಬಿಡ್ತಾರೆ. ಅದು ಪರಂಪರೆಯಲ್ಲಿ ಕೆಲವರು ಆ ಥರ ಮಾಡ್ಕೊಂಡು ಬರ್ತಾರೆ. ಸ್ವಯಂ ಬುದ್ಧನೇ ಎಷ್ಟೋ ಜನರಿಗೆ ಶಿಷ್ಯನಾಗಿ ಕಲ್ಕೊಂಡು ಬರ್ತಾನೆ ಆತ. ಆದರೆ ಬಸವಣ್ಣನವರು ಶಿಷ್ಯ ಅಂತಂದರೆ ನಾನು ಯಾರು ಅಂತ ತಿಳಿದುಕೊಳ್ಳುವಂತಹ ಮನಸ್ಸು, ಒಂದು ಹುಡುಕಾಟ. ಅದು ಆ ಮನಸ್ಸು ಹುಡುಕಾಟ ತನ್ನ ಅಂತರಂಗದೊಳಗೆ ಇಳಿದ ಮೇಲೆ ಅದಕ್ಕೆ ತನಗೆ ಗೊತ್ತಾಗುತ್ತೆ ತಾನು ಯಾರು ಅಂತ. ಅದನ್ನು ಬಸವಣ್ಣವ್ರು ಹೇಳ್ತಾರೆ ಒಂದು ವಚನದಲ್ಲಿ, ಮನಸ್ಸನ್ನು ನಾನು ಟ್ರಾನ್ಸೆಂಡೆಂಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಮನದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಹನೊಬ್ಬ ದಾಸೋಹಿ. ಆ ದಾಸೋಹಿ ಯಾರು? ಪರಮಾತ್ಮ. ಎಲ್ಲವನ್ನ ಕೊಟ್ಟಿದ್ದಾನೆ ನಮಗೆ. ಆದರೆ ಆತ ಕೊಟ್ಟಿದ್ದೇನೆ ಅಂತ ಬಂದು ಹೇಳ್ತಾನ? ಇಲ್ಲ. ನಾವು ಯಾರಿಗಾದರೂ ಏನಾದರೂ ಒಂದು ಸ್ವಲ್ಪ ಕೊಟ್ಟಿವಿ ಅಂದರೆ ಎಲ್ಲಾದರೂ ಹೇಳಿಬಿಡ್ತೀವಿ, ಹೆಸರು ಬರೆಸಿಬಿಡ್ತೀವಿ. ಅದು ದಾಸೋಹ ಅಲ್ಲ, ಅದು ದಾನ ಆಗುತ್ತೆ. ನನ್ನ ಹೆಸರಿನಿಂದ ನಾನು ಕೊಟ್ಟಿರೋದು. ಆದರೆ ಕೊಟ್ಟು ಸಹಿತ ಕೊಡದಂತೆ ನಾನು ಕೊಟ್ಟಿದ್ದೀನಿ ಅಂತ ಅನ್ನೋ ಭಾವ ಇರಲ್ಲ. ಯಾಕೆ ಗೊತ್ತಾ? ಪರಮಾತ್ಮನೇ ಎಲ್ಲರಲ್ಲೂ ಇದ್ದಾಗ ಯಾರಿಗೆ ಕೊಡ್ತಾನ ಅವನು? ಈ ಕಡೆ ಲೆಫ್ಟ್ ಪಾಕೆಟಿಂದ ತೆಗೆದು ರೈಟ್ ಪಾಕೆಟಿಗೆ ಇಟ್ಕೊಂಡಂಗೆ ಯಾರಿಗಾದರೂ ಕೊಟ್ಟಂಗಾಯ್ತಾ? ಇಲ್ಲ. ಆ ಪರಮಾತ್ಮ ಎಲ್ಲವನ್ನ ಕೊಟ್ಟಿದ್ದಾನಲ್ಲ, ದಾಸೋಹಿ ಮನೆಯ ಮಾಡಿಕೊಂಡು ಸ್ಥಿತವಾಗಿ ಇದ್ದಾನೆ ಮನದ ಕೊನೆಯ ಮೊನೆಯ ಮೇಲೆ. ನಾವು ಮನದಲ್ಲೇ ಓಲಾಡ್ತಾ ಇರ್ತೀವಿ, ಮನದ ಗುಣಗಳಲ್ಲೇನೆ. ಮನ, ಬುದ್ಧಿ, ಅಹಂಕಾರ. ಮನ ಯಾವುದರ ಹಿಂದೆ ಹೋಗುತ್ತೆ, ಅದು ಬೇಕು ಬೇಡ ಅಂತ ಬುದ್ಧಿ ನಿರ್ಧಾರ ಮಾಡುತ್ತೆ. ಯಾರಿಗಾಗಿ? ನನಗಾಗಿ. ಅದು ಅಹಂಕಾರ. ನಾನು ಮತ್ತು ನನಗಾಗಿ ಅನ್ನೋದೇ ಸಂಸಾರ.
ಲಗ್ನ ಮಾಡಿಕೊಂಡ್ರೆ ಸಂಸಾರ ಅಲ್ಲ, ಲಗ್ನ ಮಾಡ್ಕೊಳ್ಳದೆ ಇರೋನು ಸನ್ಯಾಸಿ ಅಂತ ಅಲ್ಲ. ಸನ್ಯಾಸಿ ಆದವನಿಗೆ ನಾನು ಅನ್ನೋದು ಬಹಳಷ್ಟು ಇರುತ್ತೆ. ಇವತ್ತು ಬಹಳಷ್ಟು ಪೀಠಾಧಿಪತಿಗಳಿಗೆ ಮಠಾಧಿಪತಿಗಳಿಗೆ ನಾನು ನನ್ನದು ಅನ್ನೋದು ಬಹಳಷ್ಟು ಇದೆ. ನಮಗಿಂತ ದೊಡ್ಡ ಸಂಸಾರಿಗಳವರು ಹಂಗಂದ್ರೆ ಅವರೇ ದೇವರನ್ನು ಕಾಣ್ತಾರೆ ಅಂತ ಅವ್ರಿಗೆ ಹೋಗಿ ಅಡ್ಡಡ್ಡ ಉದ್ದ ಬೀಳ್ತಿರ್ತೀವಿ ನಾವು. ಇಲ್ಲ, ಅದು ಅವರು ತಮ್ಮ ಹೊಟ್ಟೆಪಾಡಿಗೆ ನಮಗೆ ದಾರಿ ತಪ್ಪಿಸಿದ್ದಾರೆ. ನಾವು ನಮ್ಮ ಮನದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿರೋ ದಾಸೋಹಿಯನ್ನು ಕಾಣಬೇಕಾದ್ರೆ ಧ್ಯಾನಸ್ಥ ಆಗುವುದು. ಪತಂಜಲಿಯ ಅಷ್ಟಾಂಗ ಯೋಗ ಇದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇದರಲ್ಲಿ 4 ನಮ್ಮ ಭೌತಿಕತೆಗೆ ಸಂಬಂಧಪಟ್ಟರೆ 4 ಮನಸ್ಸಿಗೆ ಸಂಬಂಧಪಟ್ಟಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ನಮ್ಮ ಭೌತಿಕ ದೇಹಕ್ಕೆ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಪ್ರತ್ಯಾಹಾರ ಅಂದಾಗ ನಮ್ಮ ಮನವನ್ನು ಒಳಗೆ ತಿರುಗಿಸುವುದು. ಮನಸ್ಸಿನ ಆಹಾರ ಹೊರಗೆ ಇರ್ತದೆ ಯಾವಾಗಲೂ, ಅದನ್ನು ಪ್ರತಿಯಾಗಿ ಒಳಗೆ ತಿರುಗಿಸಿದಾಗ ಪ್ರತ್ಯಾಹಾರ. ಪ್ರತ್ಯಾಹಾರವಾದ ಮೇಲೆ ಧ್ಯಾನ. ಧ್ಯಾನ ಯಾವುದಕ್ಕೆ ಮಾಡಬೇಕು? ಮನಸ್ಸಿನಿಂದ ಭಿನ್ನವಾಗಿ ನಿಂತು ಮನಸ್ಸನ್ನು ಸುಮ್ಮನೆ ನೋಡಬೇಕು. ಮನಸ್ಸು ಹೊರ ಕಡೆ ಹೋಗ್ಬಾರ್ದು ನಾನು. ಆವಾಗ ಮನದ ಕೊನೆಯ ಕಡೆಗೆ ಹೋಗಕ್ಕೆ ಸ್ಟಾರ್ಟ್ ಆಗ್ತೀನಿ ನಾನು. ಮನ ಅಲ್ಲಿ ಕೊನೆ ಆಗಿಬಿಡ್ತದೆ. ಮನಸ್ಸಿಗೆ ನಾವು ರೆಸ್ಪಾಂಡ್ ಕೊಟ್ಟರೆ ಮಾತ್ರ ಅದು ಆ್ಯಕ್ಟಿವ್ ಆಗಿರುತ್ತೆ. ಅದಕ್ಕೆ ನಾವು ಸಾಕ್ಷಿ ಚೈತನ್ಯರಾಗಿ ನೋಡೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಈ ಪ್ರಾಕ್ಟೀಸ್ ಮಾಡೋದೇ ತಪಸ್ಸು. ಸುಮ್ಮನೆ ಕೂತ್ಕೊಂಡು ತಪಸ್ಸು ಮಾಡಿದ್ರೆ ದೇವರು ಬಂದು ವರ ಕೊಡ್ತಾನೆ ಅಂತ ಅನ್ನೋದು ಇವೆಲ್ಲ ಕಥೆಗಳು, ಅವೆಲ್ಲ ಕಥೆಗಳು. ಆ ಥರ ಕೂತ್ಕೊಳ್ಬೇಕು ಅಟ್ಲೀಸ್ಟ್. ಆ ಕಥೆಗಳಿದಾವಂತ ನಾವು ಕೂತ್ಕೊಳ್ತಾ ಇದ್ದೀವಿ ಅಟ್ಲೀಸ್ಟ್. ಬಟ್ ಅದಕ್ಕಿಂತ ಮುಂದೆ ಹೋಗಬೇಕು. ಧ್ಯಾನಸ್ಥರಾಗಿ ನಾವು ನೋಡಿದಾಗ ಮನದ ಕೊನೆಯನ್ನು ಹೋದಾಗ ಮನ ಶೂನ್ಯವಾಗ್ತದೆ. ಶೂನ್ಯವಾದಾಗ ಚೈತನ್ಯದ ಅನುಭವ ಆರಂಭವಾಗ್ತದೆ. ಅಲ್ಲಿ ನಮಗೆ ದೇವನ ದರ್ಶನವಾಗ್ತದೆ. ಅದು ಕಂಡ ಭಕ್ತ. ತನ್ನೊಳಗೇನೆ ಆತ ಕಾಣ್ತಾನಲ್ಲ, ಯಾವಾಗ ಆತ ಲಿಂಗ ಸಂಬಂಧಿ ಅಂತ ಹೇಳ್ತಾರೆ ಬಸವನವರು. ಹೇಗೆ? ಆದಿವಿಡಿದು ಬಂದಾತನೇ ಭಕ್ತ, ಅನಾದಿವಿಡಿದು ಬಂದಾತನೇ ಜಂಗಮ, ಆದಿ ಗುರು ಅನಾದಿ ಶಿಷ್ಯ. ಈ ಉಭಯ ಸಂಬಂಧವನ್ನರಿವಡೆ ಆತ ಲಿಂಗ ಸಂಬಂಧಿ ಕೂಡಲ ಸಂಗಮ ದೇವ. ಯಾವ ಶಿಷ್ಯ ತನ್ನ ತಾನು ಅರಿಬೇಕಂತ ಹೋಗ್ತಾ ಇದ್ದಾನೋ ಅವನು ಧ್ಯಾನಸ್ಥನಾಗಿ ತನ್ನ ಮನದೊಳಗೆ ಇಳಿದು ಮನದಿಂದ ಮೇಲೆ ಹೋಗಿ ಮನಬುದ್ಧಿ ಅಹಂಕಾರಗಳಿಂದ ಆಚೆ ಹೋದಾಗ ಚೈತನ್ಯದ ಅನುಭವ ಆತನಿಗೆ ಉಂಟಾಗ್ತದಲ್ಲ, ಆ ಅನುಭವ ಎಟ್ ಎ ಟೈಮ್ ಆತ ತನ್ನ ಅನಾದಿ ಜಂಗಮ ಸ್ವರೂಪವನ್ನು ಕಾಣ್ತಾನೆ. ಜಂಗಮ ಅಂತಂದರೆ ಚೈತನ್ಯ, ಜಗತ್ತಿನ ಚೈತನ್ಯ. ಜಗತ್ತು ಜಡ, ಜಗತ್ತಿನ ಚೈತನ್ಯ ಜಂಗಮ. ಅಂಗ ಜಡ, ಅಂಗದ ಚೈತನ್ಯ ಲಿಂಗ. ಲಿಂಗ ಮತ್ತು ಜಂಗಮ ಎರಡೂ ಒಂದೇನೆ. ನನ್ನಲ್ಲಿ ವ್ಯಕ್ತಿ ಚೈತನ್ಯ ಇದೆ, ನಿಮ್ಮೆಲ್ಲರನ್ನ ನಾನು ನೋಡಿ ಏನಂತೇನೆ, ನಾನು ಜಂಗಮ ಅಂತೇನೆ. ಪ್ರತಿಯೊಬ್ಬರಲ್ಲಿಯೂ ಸಹಿತ ಲಿಂಗ ಚೈತನ್ಯ ಇದೆ. ಅದನ್ನು ನಾನು ಸಮಷ್ಟಿ ರೂಪದಲ್ಲಿ ಜಂಗಮ ಅಂತ ಕರಿತಾ ಇದ್ದೇನೆ. ಆ ಶಿಷ್ಯನಿಗೆ ತನ್ನೊಳಗೆ ಚೈತನ್ಯದ ಅನುಭವ ಆಗುತ್ತಲೇ 3 ಘಟನೆಗಳು ಘಟಿಸ್ತದೆ ಆತನಿಗೆ. ತನ್ನ ಅನಾದಿ ಜಂಗಮ ಸ್ವರೂಪ ಗೊತ್ತಾಗುತ್ತಲೇ ತನ್ನ ನಿರಾಕಾರ ಚೈತನ್ಯ ಲಿಂಗ ಸ್ವರೂಪ ಗೊತ್ತಾಗುತ್ತಲ್ಲ, ಆತ ಗುರು ಆಗ್ತಾನೆ. ಅದುವರೆಗೆ ಆತನಿಗೆ ಮನವೇ ಗುರುವಾಗಿತ್ತು, ಈಗ ಅರಿವೇ ಗುರುವಾಗ್ತದೆ. ನಾನು ಈ ದೇಹ ಅಲ್ಲ, ಈ ಮನ ಅಲ್ಲ, ಬುದ್ಧಿ ಅಹಂಕಾರಗಳಲ್ಲ, ಇವೆಲ್ಲವೂ ಟೆಂಪರರಿ ಇದ್ದಾವೆ. ಇವು ಸ್ಥಾವರಗಳು, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಆತ ಗೊತ್ತಾದಾಗ ಆತನ ಕಾಲೇ ಕಂಬ, ಆತನ ಶಿರವೇ ಹೊನ್ನ ಕಳಶವಾಗ್ತದೆ. ಆವಾಗ ದೇಹವೇ ದೇವಾಲಯವಾಗ್ತದೆ. ಅಂದಮೇಲೆ ಆ ದೇವಾಲಯದಲ್ಲಿ ಇರೋರು ಯಾರು? ಮತ್ತೆ ನಿರಾಕಾರ ಚೈತನ್ಯವಾದಂತಹ ಶಿವ. ಆತನನ್ನು ನೀವು ಯಾವ ಹೆಸರಿನಿಂದಾದರೂ ಕರಿ, ಶಿವ ಅಂತಲೇ ಕರಿಬೇಕಂತೇನಿಲ್ಲ. ಅದು ನಾವು ಇಟ್ಟ ಹೆಸರು. ನಿಜವಾಗಲೂ ದೇವನಿಗೆ ಯಾವುದೇ ಹೆಸರೇ ಇಲ್ಲ. ಯಾಕಂದರೆ ಆತ ನಿರಾಕಾರ. ಆಕಾರಕ್ಕೆ ಹೆಸರಿಡ್ಬೋದು ನಾವು, ನಿರಾಕಾರಕ್ಕೆ ಏನು ಹೆಸರಿಡ್ತೀರಿ ನೀವು? ಇಡಕ್ಕಾಗಲ್ಲ. ನೀವು ವಿಷ್ಣು ಅಂತ ಕರಿತೀರಾ, ಗಣಪತಿ ಅಂತ ಕರಿತೀರಾ, ಲಕ್ಷ್ಮಿ ಅಂತ ಕರಿತೀರಾ, ಏನಾದರೂ ಹೆಸರಿನಿಂದ ಕರೀರಿ. ಅಂಬಿಗರ ಚೌಡಯ್ಯನವರು ತನ್ನ ಹೆಸರಿನಿಂದಲೇ ಕರೆದು ಬಿಡ್ತಾರೆ ಅದಕ್ಕೆ. ಅದರಲ್ಲಿ ಏನು ಎಲ್ಲ ಹೆಸರುಗಳು ಅವನವೇ, ಎಲ್ಲ ರೂಪಗಳು ಅವನವೇ. ಯಾಕೆ ಗೊತ್ತಾ? ಅವನು ನಿರಾಕಾರವಾಗಿರೋದ್ರಿಂದ ಎಲ್ಲ ರೂಪ, ನೀವು ಕುಂತಿರೋರು ಎಲ್ಲರೂ ಸಹಿತ ಪರಮಾತ್ಮ ಸ್ವರೂಪರೇ. ನೀವೆಲ್ಲರೂ ಗುರು ಲಿಂಗ ಜಂಗಮ ಸ್ವರೂಪರೇ. ನೀವು ಅಮೃತ ಪುತ್ರರು. ನಾವು ತಪ್ಪು ಮಾಡಿ ಬಂದಿದ್ದೀವಿ, ಪಾಪ ಮಾಡಿ ಬಂದಿದ್ದೀವಿ ಈ ಭೂಮಿಯಲ್ಲಿ, ಇನ್ನೂ ಏನೇನು ಕಷ್ಟಪಡೋದಿದೆ ಅಂತ ಅಳ್ಕೋತ ಕೂತ್ಕೊಳ್ಳೋದು ಬೇಡವೇ ಬೇಡ. ಕಷ್ಟ ಬರ್ತದೆ, ಹೋಗ್ತದೆ. ಆದರೆ ನಾವು ಈ ಕಾನ್ಫಿಡೆನ್ಸ್ ಎಲ್ಲ ಲಿಂಗ ಜಂಗಮ ಒಂದೆಂಬುದು ಕೂಡಲ ಸಂಗನ ವಚನ ಅಂತ ಬಸವಣ್ಣ ಹೇಳ್ತಾನೆ. ಯಾಕೆ ಗೊತ್ತಾ? ನನ್ನಲ್ಲಿರುವ ಚೈತನ್ಯವೇ ನಿಮ್ಮಲ್ಲೆಲ್ಲರಲ್ಲಿಯೂ ಇದೆ ಅಂದ ಮೇಲೆ ನಾನು ಅನ್ನುವಂತಹ ಭಾವನೆಯನ್ನು ಬಿಟ್ಟು ನಾನು ಲಿಂಗವಾಗುತ್ತೇನೆ. ನನ್ನಲ್ಲಿ ಜಂಗಮದ ಬಗ್ಗೆ ರೆಸ್ಪೆಕ್ಟ್ ಬರುತ್ತೆ. ನಿಮ್ಮೆಲ್ಲರಲ್ಲಿ ನಾನು ಒಂದಾಗಿಬಿಡ್ತೇನೆ. ನನಗೆ ಬೇಕು ಎನ್ನುವಂತಹ ಭಾವದಲ್ಲಿ ನಾನು ಗಳಿಸಿ ಇಟ್ಟು ಕೊನೆಗೆ ಏನು ಮಾಡ್ತೇನೆ? ಇಲ್ಲೇ ಬಿಟ್ಟು ಹೋಗ್ತೇನೆ ಎಲ್ಲವನ್ನ. ಆ ಧನ ಯಾವಾಗಲೂ ಜಡತ್ವವೇ.
ಜಡ ಧನ ಅದರ ಹಿಂದೆ ಹೋಗುವುದೇ ಪಾಪ. ಅರಿವಿಲ್ಲದವರು ಅದರಿಂದ ಹೋಗ್ತೇವೆ ನಾವು. ಅರಿವು ಉಂಟಾದಾಗ ಅದು ಕೇವಲ ಒಂದು ಮಟೀರಿಯಲ್ ಆಗುತ್ತೆ, ಅದು ಒಂದು ಜಡ ವಸ್ತು ಧನ. ಅದರಿಂದ ಎಷ್ಟು ಅಂತ ಹೋಗೋದು ಅಂತ ನಾವು ಅದರಿಂದ ಬಿಟ್ಟು ಜಂಗಮಕ್ಕೆ ಬಂದಾಗ ಆ ಧನವನ್ನು ಜಂಗಮಕ್ಕೆ ಉಪಯೋಗ ಮಾಡಿದಾಗ ನೋಡಿ, ಲಿಂಗ ಜಂಗಮ ಇವು ದೇವನ ಸ್ವರೂಪಗಳೇ. ಭಾರತದಲ್ಲಿ ಉಪನಿಷತ್ ಕಾಲದಿಂದಲೂ ಸಹಿತ ದೇವನನ್ನು ಹುಡುಕಿದವರೇ, ಬ್ರಹ್ಮವನ್ನು ಹುಡುಕಿದವರು. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ನ ಹಿ ಜ್ಞಾನೇನ ಸದೃಶಂ. ಇವೆಲ್ಲ ವೇದವಾಕ್ಯಗಳು. ನಿಜ ಹುಡುಕಿದ್ರು ಅವರು. ಹುಡುಕಿ ಏನು ಮಾಡಿದ್ರು? ಕೆಲವರನ್ನು ಮಾತ್ರ ಓದಬಹುದು, ಕೆಲವರಿಗೆ ಓದೋಕ್ಕಾಗಲ್ಲ ಅಂತ ಕ್ಲಾಸಿಫೈ ಮಾಡಿದ್ರು. ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ ಬಿಡು ಅಂತ. ಬಟ್ ನಮ್ಮ ಭಾರತದ ದುರ್ದೈವಕ್ಕೆ ಅವು ವರ್ಣಗಳಾಗಿ ಸಾಮಾಜಿಕ ಸಮಸ್ಯೆಯನ್ನು ತಂದುಬಿಟ್ವು, ಜಾತಿ ಸಮಸ್ಯೆಯನ್ನು ತಂದುಬಿಟ್ಟು ಜನರನ್ನು ದೂರ ಮಾಡಿದವು. ವರ್ಣಗಳು ಜನರನ್ನು ದೂರ ಮಾಡೋದನ್ನು ಬಸವಣ್ಣನವರು ಕೇಳ್ತಾರೆ. ಒಂದು ಪ್ರಶ್ನೆ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಸಪ್ತಧಾತು ಸಮಪಿಂಡಂ ಸಮಯೋನಿ ಸಮುದ್ಭವಂ, ಆತ್ಮ ಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾಡುವನಾದ ಅಂತ ಕೇಳಿ ವರ್ಣಕ್ಕೆ ಸವಾಲನ್ನು ಹಾಕಿ ಬಸವಣ್ಣನವರು ವರ್ಣದಿಂದ ಹೊರಗೆ ಬಂದು, ಶ್ರೇಷ್ಠತೆಯ ವ್ಯಸನದಿಂದ ಹೊರಗೆ ಬಂದು ಏನು ಮಾಡ್ತಾರೆ? ಎಲ್ಲರಲ್ಲಿಯೂ ಅದನ್ನು ಕಂಡ ಮೇಲೆ, ಲಿಂಗ ಜಂಗಮ ಒಂದೆಂದ ಮೇಲೆ ಅಲ್ಲಿ ದೇವ ಹೋಗಿಬಿಟ್ಟು ದಯೆ ಆಗಿಬಿಡ್ತದೆ. ಅದು ದೇವರೇ ಧರ್ಮದ ಮೂಲವಾಗಿರುವಂತಹದ್ದನ್ನು ಬಸವಣ್ಣನವರು ಬೇಡ ಅಂತ ಹೇಳ್ತಾರೆ. ಇಲ್ಲ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತಂದ್ಬಿಟ್ಟು ಸೇವೆಗೆ ನಿಂತುಕೊಳ್ತಾರೆ. ಅದನ್ನು ಬಸವಣ್ಣನವರು ಮಾಡಿದ್ದು, ಜೊತೆಗೆ ವರ್ಣಗಳನ್ನು ತೆಗೆದು ಹಾಕಿದ್ದು. ಆ ಸಂದರ್ಭದಲ್ಲಿ ಅಂತರ್ಜಾತೀಯ ಮದುವೆಗಳನ್ನು ಮಾಡಿದ್ದು. ಒಂದು ವೇಳೆ ಗಟ್ಟಿಗೊಂಡು ಇವತ್ತಿನವರಿಗೆ ಬಂದಿದ್ದರೆ ಭಾರತದಲ್ಲಿ ಜಾತಿಗಳು ಇರ್ತಾ ಇರಲಿಲ್ಲ. ದೇವನ ಬಗ್ಗೆ ಕರೆಕ್ಟಾಗಿ ಎಲ್ರಿಗೂ ಗೊತ್ತಾಗಿರ್ತಾ ಇತ್ತು. ನೋಡಿ, ನಾವು ದೇವರ ಗುಡಿಯಲ್ಲಿ ಹೋಗಿಬಿಟ್ಟು ಪೂಜೆ ಮಾಡಿಸ್ತೇವೆ, ಅಲ್ಲಿ ಮಾಡೋರು ಇರ್ತಾರೆ. ನಾವು ಆ ದೇವನಿಗೆ ಕೇಳ್ತೇವೆ, ನನಗೇನಾದರೂ ಕೊಡು ಅಂತ. ಕೇಳುವ ಭಕ್ತಿ ಇದೆಯಲ್ಲ, ಅದನ್ನು ಬಸವಣ್ಣನವರು ನಿರಾಕರಿಸ್ತಾರೆ. ದೇವರಿಗೇ ಹೇಳ್ತಾರೆ ಉಲ್ಟಾ, ಅಂಜದಿರು, ಅಳುಕದಿರು, ಕುಂದದಿರು, ಕುಸಿಯದಿರು, ಏನೋ ಎಂತೋ ಎಂದು ಚಿಂತಿಸದಿರು, ಕೂಡಲ ಸಂಗಮ ದೇವ ನಾನಿಮ್ಮನೇನೂ ಬೇಡೇನು. ಬೇಡದೇ ಇರುವಂತಹದ್ದು ಭಕ್ತಿ, ಬೇಡುವಂತಹದ್ದು ಭಕ್ತಿ ಅಲ್ಲ. ಬೇಡುವುದು ವ್ಯವಹಾರವಾಗ್ತದೆ. ಬಸವಣ್ಣನವರು ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೆನು, ಜೀವನೋಪಾಯ ಕಂಜಿ ಈಯಯ್ಯ ಎನ್ನೆನು, ಯದ್ಭಾವಂ ತದ್ಭವತಿ, ಉರಿ ಬರಲಿ ಸಿರಿ ಬರಲಿ, ಮಾನವರ ಬೇಡೆನು, ನಿಮ್ಮವನು ಹಾರೇನು ಅಂತ ಹೇಳ್ತಾರೆ. ನಿಮ್ಮವನು ಹಾರೇನು, ನಿಮ್ಮನ್ನು ಬೇಡಿ ಬೇಡಿ ನಾನು ಕೇಳಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಬೇಡೋದ್ರಿಂದ ಸಿಗ್ತಿತ್ತು ಅಂತಂದರೆ, ಬೇಡೋದು ಅಂತಂದರೆ ಏನು? ನಾನೇನೋ ಪೂಜೆ ಮಾಡಿಸ್ತೀನಿ, ನನಗೆ ಕೊಡು. ಈಗ ಭಾಳಷ್ಟು ಜನ ರಾಜಕಾರಣಿಗಳು ಅದೇ ಕೆಲಸ ಮಾಡ್ತಾರೆ. ದಿನ ಬೆಳಗ್ಗೆದ್ರೆ ಅವ್ರು ಆ ಪೂಜೆ ಮಾಡಿಸಿದ್ರು, ಈ ಚಂಡಿಕಾಯಿ ಯಜ್ಞ ಮಾಡಿಸಿದ್ರು. ಯಜ್ಞ ಅಂತಂದರೆ ನಿಜವಾಗ್ಲೂ ಏನು ಅಂದರೆ, ತನ್ನೊಳಗೆ ಆಗುವಂತಹ ಕ್ರಾಂತಿ, ಜ್ಞಾನದ ಕ್ರಾಂತಿ ಆಗಬೇಕದು. ಅದರ ಸಾಂಕೇತಿಕವಾಗಿ ಯಜ್ಞ ಮಾಡ್ತಾ ಇದ್ರು. ಆದರೆ ಸಾಂಕೇತಿಕವಾಗಿ ಮಾಡುವುದು ಸಹಿತ ಹೇಳೋದೇ ಇಲ್ಲ. ಅದನ್ನು ನೀನು ಕೊಡು, ಸಮರ್ಪಣಾ ಭಾವ ಇರಬೇಕಲ್ಲಿ. ಸಮರ್ಪಣಾ ಭಾವದ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನೀನು ಕೊಟ್ಟರೆ ನಿನ್ನ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ. ಇಷ್ಟಾರ್ಥ ಸಿದ್ಧಿ ಆ ರೀತಿ ಆಗೋದೇ ಇಲ್ಲ. ನಮಗೆಲ್ಲರಿಗೂ ಅನುಭವ ಇದೆ, ಆ ಥರ ಮಾಡಿದರೆ ಆಗೋದಿಲ್ಲ. ಅದು ತಾವು ತಮ್ಮ ಒಂದು ಹೇಳಿದವರು ತಮ್ಮ ಸ್ವಾರ್ಥಕ್ಕಾಗಿ ಹೇಳಿದಾರಂತಲೇ ಹೇಳಬೇಕಾಗುತ್ತೆ. ಇಲ್ಲ ಅಂದರೆ ಇದುವರೆಗೆ ಭಾರತ ಎಂದೋ ಜಪಾನ್ ಅಮೇರಿಕಾಗಿಂತಲೂ ಮುಂದೆ ಹೋಗಬೇಕಾಗಿರ್ತಾ ಇತ್ತು. ನಮ್ಮಷ್ಟು ದೇವ್ರ ಪೂಜೆ ಮಾಡೋರು ಯಾರೂ ಇಲ್ಲ ಎಲ್ಲಿ. ಹಾಗಂತ ದೇವ್ರ ಪೂಜೆ ಮಾಡಬೇಡ್ರಿ ನಿಮಗಂತ ಹೇಳಲ್ಲ, ಮಾಡಿ ದೇವ್ರ ಪೂಜೆ. ಅಷ್ಟವಿಧಾರ್ಚನೆ, ಷೋಡಶೋಪಚಾರ ಎಲ್ಲವನ್ನ ಮಾಡೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟು. ಆದರೆ ಅಲ್ಲೇ ನಿಂದಿರಬಾರ್ದು, ಅದರಿಗಿಂತಲೂ ಮುಂದೆ ಹೋಗಬೇಕು. ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಮಣಿಯ ನೆನೆಸಿ ಕಾಲವ ಕಳೆಯಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಬೇಡ, ಕ್ಷಣವಾದಡಿಯೂ ಆಗಲಿ ನಿಜದ ನೆನಹೇ ಸಾಕು. ಒಂದು ಕ್ಷಣವಾದಡಿಯೂ ಆಗಲಿ ನಿಜದ ನೆನಪು. ನಿಜ ಗೊತ್ತಿದ್ರೆ ತಾನೇ ಅದನ್ನು ನೆನಪು ಮಾಡ್ಕೊಳ್ಳೋದು. ನಾವು ಯಾವುದಾದ್ರೂ ಒಂದು ಊರು ನೋಡಿ ಬಂದಿರ್ತೀವಿ, ಸಿಂಗಾಪುರವೋ ಅಥವಾ UK ನೋಡಿ ಬಂದಿರ್ತೀವಿ. ನೋಡಿ ಬಂದ ಮೇಲೆ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ಇಮಿಡಿಯೇಟ್ 1 ಸೆಕೆಂಡಲ್ಲಿ ಅಲ್ಲಿ ಹೋಗ್ಬಿಟ್ಟಿರ್ತೀವಿ, ಗೊತ್ತಾಗುತ್ತೆ ನಮಗೆ. ನೋಡಿಲ್ಲ ಅಂದರೆ ಗೊತ್ತೇ ಆಗಲ್ಲ. ನೋಡಬೇಕಾಗತ್ತೆ, ಕಂಡ ಭಕ್ತ ಆಗಬೇಕಾಗುತ್ತೆ. ನಾವು ಕಂಡ ಭಕ್ತ ಆಗಬೇಕಾದ್ರೆ ಧ್ಯಾನ, ಧಾರಣ, ಸಮಾಧಿ, ಇಷ್ಟಲಿಂಗ, ನೋಟದ ಭಕ್ತಿಯನ್ನು ಮಾಡಬೇಕಾಗ್ತದೆ. ಬಸವಣ್ಣನವರು ಭಾರತೀಯ ಆಧ್ಯಾತ್ಮದ ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ತಾರೆ. ನಮಗೆ ಹರನೇ ಮೂಲಿಗನಾಗಿ
ಪುರಾತನೊಳಗಾಗಿ ಬಳಿಯಲು ಬಂದಂತಹ ಮಾದಾರ ಚೆನ್ನಯ್ಯನ ಮಗ ನಾನಯ್ಯ ಅಂತ ಹೇಳ್ತಾರೆ. ಯಾಕೆ ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಹೇಳಿದ್ರು? ಅಂತಹ ಉತ್ತಮ ಕುಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ಬಸವಣ್ಣನವರು ಅಂತಂದರೆ, ಮಾದಾರ ಚೆನ್ನಯ್ಯ ಅನುಭಾವಿ. ಆತ ತನ್ನ ತಾನರಿತಂತಹ ಅನುಭಾವಿ, ತನ್ನೊಳಗೆ ಲಿಂಗವನ್ನು ಹೊರಗೆ ಜಂಗಮವನ್ನು ಕಂಡು ಗುರುವಾದಂತಹವನು. ಅಂತಹ ಅನುಭಾವಿಯ ಮಗ ಅಂತ ಹೇಳ್ತಾನೆ. ನಾನು ಮಾದಾರ ಚೆನ್ನಯ್ಯನ ಮಗ ಅಂತ ಹೇಳ್ತಾನೆ. ತಮ್ಮ ಅಪ್ಪನ ಹೆಸರು ಹೇಳೋದಿಲ್ಲ, ಮಾದಲಾಂಬಿಕೆ ಅವರ ಹೆಸರು ಹೇಳೋದಿಲ್ಲ. ಯಾಕಂದರೆ ಅವರು ನಾನು ಶ್ರೇಷ್ಠ ಎನ್ನುವ ಭಾವದಲ್ಲಿ ಇದ್ದಂತಹ ತಂದೆ ತಾಯಿಗಳು. ಅವರು ಲಿಂಗ ಸಾಹಿತ್ಯವಿಲ್ಲದವರು ಅಂತ ಹೇಳ್ತಾರೆ. ಅಣ್ಣ ತಮ್ಮ ಹೆತ್ತಪ್ಪ ಗೋತ್ರದವರಾದಡೇನು, ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರೆನ್ನೇನು. ಲಿಂಗ ಸಾಹಿತ್ಯವಿರೋದು ಅಂದರೆ ತನ್ನ ತಾನರಿಯೋದು, ಎಲ್ಲರಲ್ಲಿಯೂ ಚೈತನ್ಯವನ್ನು ಕಾಣೋದು. ಕೇವಲ ಮನುಷ್ಯರಲ್ಲಿ ಅಷ್ಟೇ ಅಲ್ಲ, ಸಚರಾಚರಗಳಲ್ಲಿ ಅದೇ ಜಂಗಮವೇ ಇದೆ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಗಿಡ ಮರ ಬಳ್ಳಿ ಎಲ್ಲೆಲ್ಲಿಯೂ ಸಹಿತ ಆಧಾರವಾಗಿರುವಂತಹದ್ದೇನು? ಅದೇ ಚೈತನ್ಯ, ಅದೇ ಶಿವ ಇದೆ ಅಂತಂದಮೇಲೆ ಎಲ್ಲವೂ ಸಹಿತ ಸಕಲ ಜೀವಾತ್ಮರಿಗೆ ಲೇಸಲು ಬಯಸುವವನೇ ಕೂಡಲ ಸಂಗಮ ಶರಣ. ಕೇವಲ ಒಂದು ಆಕಳಿಗಾಗಿ ಅದು ಮಾತ್ರ ಶ್ರೇಷ್ಠ, ಅದರಲ್ಲೇ 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳೋದು ಅಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದು. ಕೇವಲ ಒಂದು ಗೋವನ್ನು ಪೂಜೆ ಮಾಡುವಂತ ಹೇಳೋದು ರಾಜಕೀಯ ಆಗುತ್ತೆ. ಕೇವಲ ಗೋವಿಗೆ ಯಾಕೆ ಸ್ವಾಮಿ? ಪ್ರತಿಯೊಂದು ಕ್ರಿಮಿಕೀಟ, ಹಾವಿಗೂ ಸಹಿತ ನಾವು ಕೊಲೆ ಮಾಡಬಾರ್ದು, ಹಾವನ್ನು ಸಹಿತ ಕೊಲೆ ಮಾಡಬಾರ್ದು, ಗೋವನ್ನು ಸಹಿತ ಕೊಲೆ ಮಾಡಬಾರ್ದು. ಬಸವಣ್ಣನವರು ಪ್ರಸಿದ್ಧ ವಚನ ಇದೆ, ನಿಮಗೆಲ್ಲ ಗೊತ್ತು. ಹಾವಿ ಕೊಲೆ ಮಾಡೋದಿದೆ ಅಲ್ಲ ವಚನ, ಯಾರಿಗೆ ನೆನಪಿರ್ಬೋದು ನಿಮಗೆ. ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರು, ಉಂಬ ಜಂಗಮ ಬಂದರೆ ಮುಂದೆ ಹೋಗೆಂಬರು. ಉಣ್ಣದ ನಾವು ಪ್ರಶ್ನೆ ಹಾಕೊಳ್ಳೋದಿಲ್ಲ, ಅವುಗಳನ್ನು ನಾವು ಎಷ್ಟೊಂದು ಅಸಂಬದ್ಧವಾಗಿ ವ್ಯವಹಾರ ಮಾಡ್ತಾ ಇದ್ದೀವಿ. ಎಲ್ಲೆಡೆಯಲ್ಲಿಯೂ ಜಂಗಮ ಇದೆ ಅಂತ ಹೇಳ್ಬಿಟ್ಟು ಜಂಗಮಕ್ಕೆ ತಲೆ ಹಾಕ್ತಾರೆ ಬಸವಣ್ಣವರು. ಜಂಗಮಕ್ಕೆ ಲಿಂಗವಾಗಿ ತಲೆ ಹಾಕ್ತಾರೆ. ಲಿಂಗವಾದವನೇ ಭಕ್ತ, ಭಕ್ತನೇ ಭಗವಂತ. ಭಗವಂತ ಬೇರೆ ಅಲ್ಲ ಭಕ್ತನಿಗಿಂತಲೂ. ಭಕ್ತನ ಆತ್ಯಂತಿಕ ಸ್ಥಿತಿಯೇ ಭಗವಂತ. ಮತ್ತು ಪ್ರತಿಯೊಬ್ಬ ಮಾನವನಿಗೂ ಸಹಿತ ಈ ಒಂದು ಪಾಸಿಬಿಲಿಟಿ ಇದೆ, ಮಾನವನನ್ನು ದೇವನನ್ನಾಗಿ ಮಾಡುವಂತಹದ್ದೇನು ಇದೀವಿ ನಾವು ಎಲ್ಲರೂ. ನಮ್ಮೆಲ್ಲರಲ್ಲಿಯೂ ಪರಮಾತ್ಮನೇ ಇದ್ದಾನೆ ಅಂದ ಮೇಲೆ ನಾವು ಕೇವಲ ಕನಿಷ್ಠರಾಗಿ ಕ್ಷುದ್ರ ಜೀವಿಗಳಾಗಿ ಬದುಕೋದಕ್ಕಿಂತಲೂ ಉನ್ನತವಾದಂತಹ ಉದಾತ್ತವಾದಂತಹ ಜೀವನವನ್ನು ನಾವು ಸಾಗಿಸಬಹುದು. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಒಂದು ವಚನದಲ್ಲಿ, ಆದಿಯೇ ಶಕ್ತಿ ಅನಾದಿಯೇ ಶಿವನು ನೋಡ, ಎನ್ನ ಆದಿ ಪಿಂಡಕ್ಕೆ ನೀವು ಆಧಾರವಾಗಿರಾಗಿ ಎನ್ನ ಹೃದಯ ಕಮಲದಲ್ಲಿ ನಿಮ್ಮ ಕಂಡೆನು ಆ ಕಾಂಬ ಜ್ಞಾನವೇ ಜಂಗಮ. ಜಂಗಮವಿಡಿದಲ್ಲದೆ ಗುರುವ ಕಾಣಬಾರದು, ಜಂಗಮವಿಡಿದಲ್ಲದೆ ಪ್ರಸಾದವ ಕಾಣಬಾರದು ಅಂತ ಹೇಳ್ತಾರೆ. ನಮಗೆ ಜಂಗಮ ಅಂದರೆ ಏನಂತ ಕಲಿಸ್ಕೊಟ್ಟಿದ್ದಾರೆ ಇವತ್ತು? ಒಬ್ಬ ವ್ಯಕ್ತಿ ಕಾವಿಧಾರಿಯಾಗಿರುವಂತಹವರು, ಗುರು ವಿರಕ್ತ ಮಠಗಳಲ್ಲಿ ಇರುವಂತಹವರು, ಅಥವಾ ಒಬ್ಬ ಸನ್ಯಾಸಿಯಾದಂತಹವರು, ಅವರು ಜೀವನದಿಂದ ಹೊರಗೆ ಹೋದಂತಹವರು, ಸಹಜವಾದಂತಹ ಪ್ರಾಕೃತಿಕವಾದಂತಹ ಜೀವನವನ್ನು ಬಿಟ್ಟು ಏನೋ ಕಾಣ್ತೇನೆ ಅಂತ ಎಲ್ಲ ಆಸೆಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಹೋದಂಥವರು, ಅವರು ಬಹಳ ಡೇಂಜರ್ ಆಗಿರ್ತಾರೆ. ಎಷ್ಟೋ ಪೋಕ್ಸೋ ಕಾಯಿಲೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಕಾರಣ ಅಂತಂದರೆ ಎಲ್ಲವನ್ನ ಬಿಟ್ಟು ಹೋಗಿದ್ದೀನಿ ನಾನು ಜಂಗಮ, ನಾನು ಸನ್ಯಾಸಿ ಅಂತ ಹೇಳ್ತಾರೆ. ಬಸವಣ್ಣನವರು ಅದನ್ನು ನಿರಾಕರಿಸ್ತಾರೆ. ಆ ಥರ ಆಗೋದಲ್ಲ. ಅವರು ಒಂದು ರೀತಿಯಲ್ಲಿ ಕೇಳ್ತಾರೆ, ನೀನು ನಾನು ಎಲ್ಲವನ್ನ ಬಿಟ್ಟು ಹೋಗ್ತೀನಿ, ನಾನು ಸನ್ಯಾಸಿ ಆಗ್ತೀನಿ ಅಂತಂದರೆ ನಾನು ಇಂದ್ರಿಯ ಸುಖ ಬಿಡ್ತೀನಿ, ಇದೆಲ್ಲ ಬಿಡ್ತೀನಿ ಅಂತ ಹೇಳಿದ್ರೆ ಹಂಗಲ್ಲ. ಸುಖ ಹಿಡ್ಕೊಳ್ಳೋದಲ್ಲ, ಬಿಡೋದಲ್ಲ. ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು. ಅಲ್ಲಿ ಉದಾತ್ತತೆ, ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅಲ್ಲಿ ಇದ್ದೂ ಇಲ್ಲದಂತೆ ಇರುವಂತಹ ಒಂದು ಜಾಣ್ಮೆ, ಒಂದು ಕಲೆಗಾರಿಕೆ, ಅದನ್ನು ಕಲಿಸ್ಕೊಡ್ತಾರೆ ಬಸವಣ್ಣನವರು. ಬಸವಣ್ಣನವರು ಲಗ್ನವಾಗಿ ಇದ್ದಂಥವ್ರು, ಆದರೂ ಬ್ರಹ್ಮಚಾರಿ ಅಂತ ಕರೀತಾರೆ ಅಲ್ಲಂತರು. ಬ್ರಹ್ಮಚಾರಿ ಅಂದರೆ ಅರ್ಥ ಏನು? ಅದು ಬ್ರಹ್ಮಚರ್ಯ ಶಬ್ದವನ್ನು ಅಪಭ್ರಂಶ ಮಾಡಿದ್ದಾರೆ. ದೇವ ಸ್ವರೂಪ, ನನ್ನಲ್ಲಿ ದೇವ ಇದ್ದಾನೆ, ನಿಮ್ಮಲ್ಲಿ ಇದ್ದಾನೆ ಅಂದರೆ ನನ್ನಲ್ಲಿ ದಯೆಯ ಭಾವ, ಕರುಣೆಯ ಭಾವ, ಒಳ್ಳೆಯ ಭಾವ ಇದ್ದರೆ ಅದು ಬ್ರಹ್ಮಚರ್ಯ. ನಾನು ಕೇವಲ ಈ ಥರ ಲಗ್ನ ಮಾಡ್ಕೊಳ್ಳದೆ ಇರ್ತೇನೆ, ನಾನು ಬ್ರಹ್ಮಚಾರಿ, ನನಗೆ ನೀವು ಶ್ರೇಷ್ಠ ಅಂತ ಅಂದ್ಕೊಳ್ಳಿ ಅಂತ ಅನ್ನೋದು ಸಹಿತ ಆಗೋದಿಲ್ಲ. ಇದು ಎಲ್ಲೆಡೆಯಲ್ಲಿ ಶಿವನನ್ನು ಕಂಡಾಗ ಅದು ಭಕ್ತಿಯ ಕುಳಸ್ಥಳ. ನಂತರ ಭಕ್ತಿಯ ಕುಳಸ್ಥಳವನ್ನು ಎಲ್ಲರಿಗೂ ತಿಳಿಸಿಕೊಟ್ಟು ಶಿವಾಚಾರದ ಧ್ವಜವನ್ನು ಎತ್ತಿಸ್ತಾರೆ. ಶಿವಾಚಾರ ಅಂತಂದಾಗ ಆ ಜ್ಞಾನ, ಶಿವಜ್ಞಾನವೇ ಆಚಾರವಾಗ್ತದೆ. ಎಲ್ಲೆಡೆಯಲ್ಲಿಯೂ ಸಮತ್ವದ ಭಾವನೆಯೇ ಶಿವಾಚಾರ. ಆ ಶಿವಾಚಾರದ ಧ್ವಜವನ್ನು ಎತ್ತಿಸಿದಂತಹ ಬಸವಣ್ಣನವರು ಮರ್ತ್ಯಲೋಕವನ್ನು ಶಿವಲೋಕವನ್ನಾಗಿ ಮಾಡಿದರು ಅಂತ. ಇದನ್ನು ಶಿವಲೋಕವನ್ನಾಗಿ, ಸ್ವರ್ಗಲೋಕವನ್ನಾಗಿ ಮಾಡಬಹುದು. ಮರ್ತ್ಯಲೋಕ
ಶಿವಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣು ಕೂಡಲ ಸಂಗಮ ದೇವ. ಭಕ್ತನ ಮನೆಯ ಅಂಗಳವೇ ವಾರಣಾಸಿ, ಶರಣನ ಕಾಯವೇ ಕೈಲಾಸ. ಎಲ್ಲಿಯೋ ನಾವು ಕಾಶಿಗೆ ಹೋಗ್ತೀನಿ ಅಂತ ಅಂದ್ಕೊಳ್ತೀನಿ, ಹಂಗಲ್ಲ. ಭಕ್ತನ ಮನೆಯ ಇಂತಹ ಭಕ್ತ ತನ್ನ ತಾನರಿತಂತಹ ಆ ಶಿವ ಎಲ್ಲ ಕಡೆಗಿದ್ದಾನೆ. ಆ ವಿಷ್ಣು, ಆ ದೇವ, ನೀವು ಯಾವುದೇ ಹೆಸರಿಂದ ಕರೀರಿ, ವಿಷ್ಣು ನಾರಾಯಣ ಅಂತ ಕರೀತಾನೆ. ನಾರಾಯಣ ಶಬ್ದದ ಅರ್ಥವೇನು? ನರರಲ್ಲಿ ಇರುವಂತಹ, ನರರಲ್ಲಿ ಆಯತವಾಗಿರುವಂತಹ ಚೈತನ್ಯ, ಅದುವೇ ಶಿವ. ನಾರಾಯಣ ಆತ. ನಾವು ಆತ ಬೇರೆ ಈತ ಬೇರೆ ರೂಪಗಳಿಗೆ ಹಿಡ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ವಿರೋಧ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಶೈವ ವೈಷ್ಣವ ಜಗಳಗಳಲ್ಲಿ ಹೋಗಿಬಿಟ್ಟು ಏನೇನೋ ಎಲ್ಲವನ್ನ ಸತ್ಯವನ್ನು ತಿಳಿದುಕೊಂಡ್ರೆ ಎಲ್ಲದರಲ್ಲಿ ಇರೋದು ಒಂದೇ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ದೇವನೊಬ್ಬ ನಾಮ ಹಲವು ಇದೆ, ಆದರೆ ನಮಗೆ ತಿಳಿದುಕೊಳ್ಳುವಂತಹದ್ದು, ತಿಳಿಸಿಕೊಳ್ಳುವಂತಹ ಪ್ರಾಮಾಣಿಕ ವ್ಯಕ್ತಿಗಳು ಬೇಕಾಗಿದ್ದಾರೆ. ಹೀಗೆ ಮರ್ತ್ಯಲೋಕವನ್ನು ಶಿವಲೋಕವನ್ನಾಗಿ ಮಾಡಿದಂತಹ ಬಸವಣ್ಣನವರ ಮಹಾಮನೆಯನ್ನ, ದಾಸೋಹವನ್ನ ಕಂಡಂತಹ ಅಲ್ಲಮಪ್ರಭು ದೇವರು ಎನ್ನ ಮನ ಉಬ್ಬಿ ಕೊಬ್ಬಿ ಓಲಾಡುತ್ತಿದ್ದೇನಯ್ಯ ಅಂತ ಹೇಳ್ತಾರೆ. ಮತ್ತೆ ಯಾರು ಓಲಾಡಕ್ಕಾಗಲ್ಲ. ಇವತ್ತು ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ಅವ್ರು ಮಾಡಿದಂತಹ ದಾಸೋಹದ ಕೆಲಸ ನೋಡಿಬಿಟ್ಟು ಎಲ್ಲರೂ ಉಬ್ಬಿ ಕೊಬ್ಬಿ ಓಲಾಡ್ತೀವಿ ನಾವು, ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ. ಅದು ಬಸವಣ್ಣನವರಿಂದ ಪ್ರೇರಿತಗೊಂಡಂತಹ ಕಾರ್ಯ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಸೋಹಂ ಅನ್ಬೇಕು ನಾವು. ಸೋಹಂ ಅಂದರೆ ತನ್ನ ತಾನು ಅರಿಯೋದು, ಅಷ್ಟಕ್ಕೆ ನಿಲ್ಲಬಾರ್ದು. ಸೋಹಂದಿಂದ ದಾಸೋಹಂ ಭಾವಕ್ಕೆ ನಾವು ಮುಂದೆ ಹೋಗಬೇಕು ಅಂತ ಬಸವಣ್ಣನವರು ಹೇಳಿ ಮರ್ತ್ಯಲೋಕವನ್ನು ಶಿವಲೋಕವನ್ನಾಗಿ ಮಾಡಿದುದರಿಂದ ಅನೇಕ ಶರಣರು, ಬಸವಣ್ಣನವರ ಸಮಕಾಲೀನ ಶರಣರು ಬಸವಣ್ಣನವರ ಬಗ್ಗೆ ಹೇಳ್ತಾರೆ. ಶಿವ ಅಂದರೆ ಏನಂತ ತಿಳಿಸ್ಕೊಟ್ರಲ್ಲ, ಶಿವ ಅಂದರೆ ಜ್ಞಾನ, ಆ ಅರಿವು, ಆ ಅರಿವೇ ಆಚಾರವಾಯ್ತಲ್ಲ. ಅದಕ್ಕೆ ಹೇಳ್ತಾರೆ, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವಾಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮಾ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕೆಯೂ ಗುರು ಕಾಣ ಗುಹೇಶ್ವರ. ಭಕ್ತಿ ಜ್ಞಾನ ವೈರಾಗ್ಯ ಕುಳಸ್ಥಳವ ಹರಹರೆಂದು ಮರ್ತ್ಯಲೋಕಕ್ಕೆ ಇಳಿತಂದನಯ್ಯ ಬಸವಣ್ಣನು. ವ್ರತಾಚಾರದ ಮುಂದಣ ಕನ್ನಡ ಕವ ಕಳೆದು ತೋರ ಬಂದನಯ್ಯ ಬಸವಣ್ಣನು. ಪರವಾಗಿ ಬಿಜ್ಜಳ ವರೆಗಲ್ಲ ಹಿಡಿದು ಶಿವಭಕ್ತಿಯ ಸಂಪಾದನೆ ಮಾಡುವಲ್ಲಿ 36 ಕೊಂಡೆಯವ ಪರಿಹರಿಸಿ ಶಿವಾಚಾರದ ಧ್ವಜವನೆತ್ತಿ ಮೆರೆದನಯ್ಯ ಬಸವಣ್ಣನು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನ ನಿಲುವ ಹೊಗಳುವುದು ಎನ್ನಳವಲ್ಲ ನಿನ್ನಳವಲ್ಲ. ಚನ್ನಬಸವಣ್ಣವರು ಹೇಳ್ತಾರೆ, ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನವರ ಈ ಕಾರ್ಯವನ್ನು ಹೊಗಳೋದು ನನ್ನಿಂದ ಸಾಧ್ಯವಿಲ್ಲ, ನಿನ್ನಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ದೇವ ನಿರಾಕಾರ ಚೈತನ್ಯ. ಇಲ್ಲಿ ಬಸವಣ್ಣ ನಿರಾಕಾರವೂ ಹೌದು, ಸಾಕಾರವೂ ಹೌದು. ನಿರಾಕಾರ ಒಳಗೆ ಚೈತನ್ಯ ಸ್ವರೂಪನಾಗಿ ಎಲ್ಲೆಡೆಯಲ್ಲಿಯೂ ದೇವನನ್ನು ಕಂಡು, ತನ್ನೊಳಗೂ ದೇವನನ್ನು ಕಂಡು ಎನಗಿಂತ ಕಿರಿಯರಿಲ್ಲ ಅಂತ ಸೇವಾಭಾವದಲ್ಲಿ ನಿಂತುಕೊಂಡಂತಹ ಬಸವಣ್ಣ ನಿಜವಾದ ಗುರು.
ಅದಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನುವಂತಹ ಮಂತ್ರ 12ನೇ ಶತಮಾನದಿಂದ ಮಂತ್ರವಾಗಿಯೇ ಬಂತು, ಬಸವ ಎನ್ನುವಂತಹ ಮಂತ್ರ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದನು, ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದೇವಯ್ಯ ಗುಹೇಶ್ವರ ಅಂತ ಮಡಿವಾಳ ಮಾಚಿದೇವರು ಹಾಡ್ತಾರೆ ಬಸವಣ್ಣನವ್ರ ಬಗ್ಗೆ. ಇದೆಲ್ಲವೂ ಬಸವಣ್ಣನವರೇ ಕೊಟ್ಟದ್ದು. ಆದರೂ ಸಹಿತ ಕೆಲವರು ಸ್ವಾರ್ಥಿಗಳು ಜನರನ್ನ ದಾರಿ ತಪ್ಪಿಸೋದಕ್ಕೆ ಇದು ನಮ್ಮಿಂದಲೇ ಬಂತು ಅಂತ ಹೇಳ್ತಾ ಇದ್ದಾರೆ. ಅವಾಗೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಕೆಲವರು, ಯಾಕಂದ್ರೆ ಸ್ವಾರ್ಥಿಗಳು. ಏನ್ ಹೇಳ್ತಾರೆ ಮಡಿವಾಳ ಮಾಚಿದೇವರು? ಆವಾಗ 12ನೇ ಶತಮಾನದಲ್ಲಿ ಬಸವಣ್ಣನವರು ಇದ್ದಾಗ ಎತ್ತೆತ್ತ ನೋಡಿದಡತ್ತ ಬಸವಣ್ಣನೆಂಬ ಬಳ್ಳಿ, ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿಯೆಂಬ ರಸವಯ್ಯ. ಆಯತವು ಸ್ವಾಯತವು ಸನ್ನಿಹಿತವು ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ, ಇಂತಿವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ, ಕಾಣ ಕಲಿದೇವರ ದೇವ. ಬಸವಣ್ಣನವರ ಬಗ್ಗೆ ಆಗಿನ ಶರಣರು ಎಷ್ಟೊಂದು ಹಾಡಿದ್ದಾರೆ, ಎಷ್ಟೊಂದು ಹೊಗಳಿದ್ದಾರೆ ಅಂದರೆ ವಚನ ಸಾಹಿತ್ಯ ನಾವು ಇವತ್ತು ಓದಿದರೆ ಗೊತ್ತಾಗುತ್ತೆ. ನಿಜವಾದ ಗುರು ಅಂದರೆ ಯಾರು ಅಂತಂದರೆ, ನಾನು ಗುರು ನೀನು ಶಿಷ್ಯ ಅಂತ ಹೇಳುವವನು ಗುರು ಅಲ್ಲ, ನೀನು ಗುರು ಸ್ವರೂಪ ಇದೆಯಾ, ನೀನು ಕೇವಲ ಶಿಷ್ಯನಲ್ಲ, ಅನಾದಿ ವಿಡಿದು ಬಂದಾತನೇ ಜಂಗಮ, ಆದಿ ವಿಡಿದು ಬಂದಾತನೇ ಭಕ್ತ, ಆತ ಭಕ್ತನೇ ಗುರು, ಭಕ್ತನಲ್ಲಿಯೇ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ಎಲ್ಲವೂ ಇದೆ ಅಂತ ಬಸವಣ್ಣನವರು ತಿಳಿಸಿಕೊಟ್ಟು ಒಂದು ಕಡೆ ಹೇಳ್ತಾರೆ, ಶಿವನಿಗೆ 5 ಮುಖಗಳು ಇರುವುದು ಎಲ್ಲರೂ ಬಲ್ಲರು, ಸದ್ಯೋಜಾತ, ವಾಮದೇವ, ಅಘೋರ, ಸತ್ಪುರುಷ, ಈಶಾನ್ಯವೆನ್ನುವಂಥ 5 ಮುಖಗಳು ಅಂತ ವೇದಗಳಲ್ಲಿ ಶಿವನ 5 ಮುಖಗಳ ಬಗ್ಗೆ ಹೇಳ್ತದೆ. ಆ 5 ಚೈತನ್ಯದ ಮುಖಗಳು, 5 ಚೈತನ್ಯದ ಮುಖಗಳಿಂದ ಪಂಚಭೂತಗಳ ಉತ್ಪತ್ತಿ, ಅದರಿಂದ ಪಂಚೀಕರಣವೈದು ಇಡೀ ಜಗತ್ತು ಪ್ರಪಂಚ ಉತ್ಪತ್ತಿಯಾಗಿ 36 ತತ್ವಗಳಿಂದ ನಾವೆಲ್ಲರೂ ಆದೀವಿ ಅಂತ ಒಂದು ತತ್ವ, ಶಿವತತ್ವದ ಬಗ್ಗೆ ಹೇಳಿದರೆ ಬಸವಣ್ಣನವರು ಹೇಳ್ತಾರೆ, ಶಿವನಿಗೆ 5 ಮುಖಗಳಿರುವುದೆಲ್ಲರೂ ಬಲ್ಲರು, ಭಕ್ತನ 5 ಮುಖಗಳು 6 ಅರಿಯರಲ್ಲ, ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕವೇ ಭಕ್ತನ 5 ಮುಖಗಳು. ನಾವು ಪಾದೋದಕ ಅಂದರೆ ಯಾರಾದರೂ ಜಂಗಮರು ಮನೆಗೆ ಕರ್ಕೊಂಡು ಬಂದು ಅವರು ಕಾಲು ತೊಳೆದು ನೀರು ಕುಡಿದ್ರೆ ಅದು ಪಾದೋದಕ ಅಂತ ಕಲಿಸಿಬಿಟ್ಟಿದ್ದಾರೆ ನಮಗೆ. ಆ ಪಾದದ ನೀರನ್ನು ತೆಗೆದು ದೇವರ ಫೋಟೋಗಳೇನು ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಸಿಂಪಡಿಸ್ಬೇಕಂತೆ. ಇಂಥದ್ದೆಲ್ಲ ಕಲಿಸಿಕೊಟ್ಟಿದ್ರು ನಮಗೆ ಮಹಾಶಯರು. ಎಷ್ಟು ದಾರಿ ತಪ್ಪಿಸಿದಾರೆ ನೋಡಿ. ದಾರಿ ತಪ್ಪಿದ್ದು ನಮಗೆ ಯಾವಾಗ ಗೊತ್ತಾಯಿತು? ವಚನ ಸಾಹಿತ್ಯ ಓದಿದ ಮೇಲೆ. ನಾನು ಅದೇ ಮಾಡಿದವನೇ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಪಂಚಾಚಾರ್ಯ ಎನ್ನುವಂತಹ ಮಹಾಗುರುಗಳು ಬರ್ತಾ ಇದ್ರು, ಇದನ್ನು ಕಲಿಸ್ತಾ ಇದ್ರು. ಪಾದೋದಕ ಅಂದರೆ ಕಾಲು ತೊಳೆಯುವುದು ಅಲ್ಲ, ಪಾದ ಅಂದರೆ ಜ್ಞಾನ. ಯಾವ ನೆಲೆಯ ಮೇಲೆ ನಾವು ನಿಂತುಕೊಂಡಿದ್ದೇವೆ, ಮನಸ್ಸಿನ ನೆಲೆಯ ಮೇಲೆ ನಿಂತುಕೊಂಡ್ರೆ ಆತ ಭವಿ. ಚೈತನ್ಯದ ನೆಲೆ ಅದುವೇ ಪಾದ. ಚೈತನ್ಯದ ಬಗ್ಗೆ ನಾವು ಇಷ್ಟೊಂದು ಡಿಸ್ಕಸ್ ಮಾಡಿದೀವಲ್ಲ, ನಿಮ್ಮೆಲ್ಲರಲ್ಲಿ ಇರುವಂತಹ ಚೈತನ್ಯ ಒಂದೇ, ಅದು ಗುರು ಲಿಂಗ ಜಂಗಮ ಸ್ವರೂಪವಾಗಿ ನಮ್ಮೆಲ್ಲರಲ್ಲೂ ಇದೆ ಅಂದಮೇಲೆ ಈಗ ನಾವೇನು ಮಾತಾಡ್ತೀವಲ್ಲ, ಈ ಮಾತಿನಿಂದ ನಿಮ್ಮ ಮನದ ಕೊಳೆ ತೊಳೆದು ಹೋದರೆ ಅದು ಪಾದೋದಕ. ಶರಣರ ಮಾತುಗಳು ಪಾದೋದಕ. ಆ ಮಾತುಗಳನ್ನು ಕೇಳಿದಂತಹವರು ಪ್ರಸನ್ನತೆಯನ್ನು ಪಡೆದುಕೊಂಡ್ರು, ಅದುವೇ ಪ್ರಸಾದ. ಮನಸ್ಸಿನ ಪ್ರಸನ್ನತೆಯೇ ಪ್ರಸಾದ. 9 ಪ್ರಸಾದ ಅದು ಒಂದು ಹೆಸರು. ಯಾಕಂದರೆ ಈ
ಈ ದೇಹದಲ್ಲಿ ಆ ಶಿವನೇ ಇದ್ದಾನಂದ ಮೇಲೆ ಆತನಿಗೆ ಭೋಜನ ಕೊಳ್ಳು ಎನ್ನಬಾರದೆಂದು ಅದನ್ನು ಪ್ರಸಾದ ಕೊಳ್ಳು ಅಂತ ಹೇಳ್ತೀನಿ ಅಂತ ಒಂದು ವಚನದಲ್ಲಿ ಶರಣರು ಹೇಳ್ತಾರೆ. ಅದನ್ನು ಪ್ರಸಾದ ಅಂತ ಅಲ್ಲಿ ಹೇಳಿದ್ರೆ ನಿಜವಾಗಲೂ ಪ್ರಸಾದ ಅಂದರೆ ಮನಸ್ಸಿನ ಪ್ರಸನ್ನತೆ. ಅದು ಯಾವಾಗ ಮೂಡ್ತದೆ ಅಂತಂದರೆ ನಮ್ಮಲ್ಲಿ ಅರಿವು ಆಚಾರ ಅನುಭವಗಳು ಮೂಡಿದಾಗ, ಗುರು ಲಿಂಗ ಜಂಗಮಗಳು ಒಂದಾದಾಗ, ದೇಹ ಮನ ಮತ್ತು ಭಾವದಲ್ಲಿ ಶುದ್ಧತೆ ಬಂದಾಗ ಅದನ್ನು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಉಪದೇಶವ ಕೊಟ್ಟು ಗುರುವಾಗ ಕರಸ್ಥಳಕ್ಕೆ ಬಂದು ಲಿಂಗವಾಗ ಹಸರವಾದ ಪ್ರಪಂಚವನ್ನು ಅಳಿದು ದಾಸೋಹವ ಮಾಡಿಸಿಕೊಂಡು ಜಂಗಮವಾಗ ಈ ಮೂರಕ್ಕೆ ಮೂರನಿತ್ತು ಮೂರನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯನಯ್ಯ ಕೂಡಲ ಸಂಗಮ ದೇವ. ಆ ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ನಿಮ್ಮೆಲ್ಲರಿಗೂ ಆಧಾರವಾಗಿದೆಯಲ್ಲ, ಎನ್ನ ಆದಿಪಿಂಡಕ್ಕೆ ನೀವೇ ಆಧಾರವಾದಿರಾಗಿ ಎನ್ನ ಹೃದಯ ಕಮಲದಲ್ಲಿ ನಿಮ್ಮ ಕಂಡೆನು ಆ ಕಾಂಬಜ್ಞಾನವೇ ಜಂಗಮ ಅಂತ ಹೇಳ್ತಾರೆ. ನಮ್ಮ ಆದಿಪಿಂಡ ಏನಿದೆಯಲ್ಲ, ಈ ಪಂಚಭೂತಗಳಿಂದ ಆದಂತಹ ಆದಿಪಿಂಡ, ಇದಕ್ಕೆ ಆಧಾರ ಯಾವುದು? ಆ ಚೈತನ್ಯವೇ ಆಧಾರವಾಗಿದೆ. ಅದು ನಿರಾಧಾರವಾಗಿದೆ, ಸ್ವಯಂವಾಗಿ ನಿರಾಧಾರವಾಗಿ ನಿರಾಲಂಬವಾಗಿ ಶೂನ್ಯವಾಗಿ ನಿಶೂನ್ಯವಾಗಿ ಇರುವಂತಹದ್ದು ನಮಗೆ ಆಧಾರವಾಗಿದೆ. ಅದಕ್ಕೆ ಯಾವುದೇ ಆಧಾರವಿಲ್ಲ. ಅನ್ಕಾಸ್ಡ್ ಕಾಸ್ ಆಫ್ ದಿ ಯೂನಿವರ್ಸ್, ಇಟ್ ಹ್ಯಾಸ್ ನೋ ಕಾಸ್, ಓನ್ಲಿ ವಿ ಹ್ಯಾವ್ ದ ಕಾಸ್. ಕಾರ್ಯ ಮತ್ತು ಕಾರಣ ಎನ್ನುವಂಥ ಒಂದು ಸಿದ್ಧಾಂತಗಳು ಬರ್ತವೆ ಯಾವ ಉಪನಿಷತ್ತಲ್ಲಿ. ಇವೆಲ್ಲವನ್ನು ನಾವು ನಮಗೆ ಪ್ರಶ್ನೆ ಹಾಕಿಕೊಳ್ಳುವಂತಹದ್ದು, ತಿಳಿದುಕೊಳ್ಳುವಂತಹ ನಾವು ಪ್ರಯತ್ನ ಮಾಡಿದಾಗ ಇವೆಲ್ಲ ತಿಳಿತವೆ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೇನೆ ಅಂದರೆ ನಾನೇನು ಬಹಳ ದೊಡ್ಡ ಜ್ಞಾನಿ ಅಲ್ಲ. ನಿಜವಾಗ್ಲೂ ವಚನ ಸಾಹಿತ್ಯ ಸತ್ಯ ಏನಿದೆ ಅಂತ ಹುಡ್ಕೊಂಡು ಶಿಷ್ಯನಾಗಿ ಹೋದಾಗ ಗುರುವಿನ ದರ್ಶನವಾಗಿ ಲಿಂಗ ಜಂಗಮದ ಅನುಭವ ಒಂದು ಸಾಸಿವೆ ಕಾಳಿನಷ್ಟು ಮಾತ್ರ. ಎನ್ನಲ್ಲಿ ಭಕ್ತಿ ಸಾಸಿವೆಯ ಷಡ್ಭಾಗ ನಿನೀತಿಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ಅವ್ರ ಬಳಿ ಅಷ್ಟು ಹೇಳಿದ್ರೆ ನಮ್ಮಲ್ಲಿ ಅದೂ ಇಲ್ಲ, ಸುಮ್ಮನೆ ಇದೇನು ಅಂತ ಅನ್ನೋ ಭಾವಕ್ಕೆ ನೋಡಿದ್ರೇ ನಮಗೆ ಇಷ್ಟೊಂದು ಮಾತುಗಳು ಬರ್ತಾ ಇದೆ. ಇಲ್ಲ ಅಂದರೆ ಅದೆಲ್ಲವೂ ಬಸವಣ್ಣನವರ ಪ್ರಸಾದ, ಶರಣರ ಪ್ರಸಾದ, ನಮ್ಮ ಭಾರತದ ಆಧ್ಯಾತ್ಮ ಪರಂಪರೆ. ನಾವು ಆಧ್ಯಾತ್ಮದಿಂದ ಅನುಭವಕ್ಕೆ ಹೋಗಬೇಕು. ಆಧ್ಯಾತ್ಮದಲ್ಲಿ ತನ್ನ ತಾನರಿಯೋದಾದರೆ ಅದು ಅರಿತ ಮೇಲೆ ಎಲ್ಲೆಡೆಯಲ್ಲಿಯೂ ಅದೇ ಇದೆ ಅನ್ನೋ ಭಾವದಿಂದ ನಾವು ಗುರು ಲಿಂಗ ಜಂಗಮ ಸ್ವರೂಪರಾಗಿ ಹೋದಾಗ ಈ ಮರ್ತ್ಯಲೋಕ ಶಿವಲೋಕವಾಗ್ತದೆ. ಇದು ಬಸವನ ಯೋಗ. ಸಿದ್ದರಾಮೇಶ್ವರ ಹೇಳ್ತಾರೆ, ಬಸವನ ಯೋಗದಿಂದ ಹಸನಾಯಿತ ಈ ಲೋಕ, ಚಂಡದಿಂ ಬಸವಗತಿ ಎನ್ನಲು ಹಿಂಗುವುದು ಬಸವಣ್ಣ, ಶರಣಾರ್ಥಿ ಎಂದು ಬದುಕಿದೇನೋ ಯೋಗಿನಾಥ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ನಿಮ್ಮ ಎಲ್ಲ ಮಾತುಗಳು ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿಗೆ ಸರಿ. ಈಗ ನಾನು ನಮ್ಮ ಅಧ್ಯಕ್ಷರಾದ ರತ್ನ ಮೇಡಮ್ ಅವರು ಮತ್ತು ಹಿರಿಯರಾದ ಇಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲರಿಗೂ ಕೋರಿಕೊಳ್ಳುತ್ತಿದ್ದೇನೆ.